ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಃ. ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟ ಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದಾಚಾರ್ಯರ ಅದು ಪೂರ್ವಾಶ್ರಮ ಇರಬಹುದು ಅಥವಾ ಆಶ್ರಮ ಇರಬಹುದು. ಆಮೇಲೆ ಪಟ್ಟಾಭಿಷೇಕಾದ ಬಳಿಕದ ಅವರ ಭೂಮಿಯಲ್ಲಿ ನಡೆನುಡಿಗಳು ಎಲ್ಲವೂ ಅಪೂರ್ವ. ನಾರಾಯಣ ಪಂಡಿತರೇ ಒಂದು ಕಡೆ ಹೇಳ್ತಾರೆ, ಗಮನಾಸನ ಸಂಕತಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪ ವರ್ಗದಾತ್ರೀಹಿ. ಗಮನ, ಆಸನ, ಸಂಕತ ಎಲ್ಲ ಆಚಾರ್ಯರು ನಡೆದರು ಒಂದು ಪವಾಡ, ಅದನ್ನು ಬಾಯಿ ತುಂಬ ಹೇಳ್ತೇವೆ. ಆಚಾರ್ಯರು ಕೂತರು. ಈ ಉಜಿರೆ ಹತ್ರ ಒಂದು ಮದ್ಯ ಅಂತ ಒಂದು ಊರಿದೆ. ಆ ಊರಿಗೆ ಈಗ ಮದ್ಯ ಅಂತ ಕರೀತಾರೆ. ಶಿಲಾಶಾಸನ ಎಲ್ಲ ಇದೆ. ಅದು ಮದ್ಯ ಅಲ್ಲ, ಅದು ಮಧ್ವ ಅಂತ. ಯಾಕೆ ಮಧ್ವ ಅಂತ ಹೆಸರು ಬಂತು ಅಂತಂದ್ರೆ, ಆಚಾರ್ಯರು ಆಚೆ ಕಡೆ ಹೋಗುವಾಗ ಒಂದು ಕಡೆ ಅಲ್ಲಿ ಕೂತ್ರಂತೆ. ಊರಿನವರಿಗೆ ಏನು ಖುಷಿ, ಏನು ಹಬ್ಬ. ಆಚಾರ್ಯರ ಆ ಪರ್ಸನಾಲಿಟಿಯೇ ಹಾಗಿತ್ತು. ಆ ತೇಜಸ್ಸು, ಆ ವರ್ಚಸ್ಸು, ಆ ವಿದ್ಯೆ, ಆ ಪ್ರವಚನ, ಆ ದೃಷ್ಟಿ ಎಲ್ಲ ಅದು ದೈವ ಅಮಾನುಷವತ್ತು. ಅದನ್ನು ನೋಡಿ ಬೆರಗಾದ್ರು ಊರಿನ ಜನ. ಆಚಾರ್ಯರಲ್ಲಿ 1 ತಿಂಗಳು 2 ತಿಂಗಳು ಚಾತುರ್ಮಾಸ್ಯ ಕೊಡಲಿಲ್ಲ, ಅಲ್ಲಿ 1 ವಾರ ಪ್ರವಚನ ಮಾಡಲಿಲ್ಲ, ಭಿಕ್ಷೆ ಮಾಡಲಿಲ್ಲ, ರಾತ್ರಿ ಪೂಜೆ ಮಾಡಲಿಲ್ಲ, ತೊಟ್ಟಿಲು ಪೂಜೆ ಇಲ್ಲ, ಬರೀ ಒಂದು ಕೂತರು ಅಷ್ಟೇ. ಆ ಊರಿಗೆ ಹೆಸರು ಮಧ್ವ ಅಂತ. 800 ವರ್ಷದಲ್ಲಿ ಆ ಹೆಸರು ದಾಖಲೆ. ಯಾಕೆ ಅಂತಂದ್ರೆ ಒಂದೇ ಒಂದು ಕಾರಣ, ಆಚಾರ್ಯರು ಕೂತರು ಅಂತ. ನಾವು ಎಲ್ಲ ಕಡೆ ಕೂಡ್ತೇವೆ, ಯಾರು ಹೇಳ್ತಾರೆ ನಮ್ಮ ಹೆಸರು? ಮಧ್ವ ಅಂತ ಹೆಸರು ಬಂತು ನೋಡಿ. ಆಸನ, ಆಚಾರ್ಯರು ಕೂತ್ರೆ, ಆಚಾರ್ಯರು ಕೂತ ಜಾಗರಿ, ಆಚಾರ್ಯರು ಕೂತ ಈ ಮಣ್ಣು, ಆಚಾರ್ಯರು ಕೂತ ಈ ಕಲ್ಲು, ಅಬ್ಬಾ ಅಂತ ಕಣ್ಣಿಗೆ ಒತ್ತಿಕೊಳ್ತೇವೆ, ತಲೆ ಅದಕ್ಕೆ ಬಡಿತೇವೆ, ನಮಸ್ಕಾರ ಮಾಡ್ತೇವೆ. ನಾರಾಯಣ ಪಂಡಿತರು ಹೇಳ್ತಾರೆ, ದೊಡ್ಡವರದು ಗಮನ, ಆಸನ, ಸಂಕತಾದಿ ಲೀಲಾ ಸ್ಮೃತಿ ಮಾತ್ರೇಣ, ಅದನ್ನು ಸ್ಮರಣೆ ಮಾತ್ರ ಮಾಡಿದರೆ ಸಾಕು, ಭವ ಅಪವರ್ಗ ದಾತ್ರೀಹಿ ಅಂತ. ಈ ಸಂಸಾರದಿಂದ ಮೋಚನೆ ಮಾಡುವ ಶಕ್ತಿ ಅದಕ್ಕಿದೆ. ಕೃಷ್ಣ ಅಂಬೆಗಾಲಿಟ್ಟ, ನಮ್ಮ ಮಕ್ಕಳು ಅಂಬೆಗಾಲಿಡುತ್ತಾರೆ. ಯಾರಾದರೂ ಹೇಳ್ತಾರ? ನಾವೇ ಹೇಳಬೇಕು, ಆದರೆ ಇಡೀ ಜಗತ್ತು ಹೇಳುತ್ತೆ ಅಂತ. ಆ ವಾಸುದೇವ ಹೇಗೆ, ಈ ವಾಸುದೇವನ ವೈಭವವನ್ನು ಮಧ್ವವಿಜಯದಲ್ಲಿ ದಾಖಲೆ ಮಾಡ್ತಾರೆ. ವಾಸುದೇವನಾಗಿದ್ದಾಗ ಒಂದು ದಿವಸ ಮದುವೆ ಕಾರ್ಯಕ್ರಮಕ್ಕೆ ಅಪ್ಪ ಅಮ್ಮ ಹೋಗಿದ್ರು. ಹೋಗುವಾಗ ಅನಿವಾರ್ಯವಾಗಿ ಮಗುವನ್ನು ಹಿಡ್ಕೊಂಡು ಹೋದ್ರು. ಯಾಕೆಂದ್ರೆ ಈ ಮಗುವನ್ನು ಕರ್ಕೊಂಡು ಹೋಗಬೇಕು ಅಂತಿಲ್ಲ, ಉದ್ದೇಶನೂ ಇರಲಿಲ್ಲ. ಆಮಂತ್ರಣ ಪತ್ರಿಕೆ ಕೊಟ್ಟದ್ದು ಇಬ್ಬರಿಗೆ ಮಾತ್ರ, ಮಧ್ಯಗೆಯ ಭಟ್ರಿಗೆ, ಮಿಸಸ್ ಮಧ್ಯಗೆಯ ಭಟ್ರಿಗೆ ಮಾತ್ರ. ಮಗುವಿನ ಕರ್ಕೊಂಡು ಬನ್ನಿ ಅಂತ ಹೇಳಲಿಲ್ಲ. ಆದರೂ ಈ ಮಗುವನ್ನು ಕರ್ಕೊಂಡು ಹೋದ್ರಂತೆ. ಆಗ ವಾಸುದೇವನಿಗೆ 3 ವರ್ಷ, ಯಸ್ತ್ರಿವರ್ಷ ಅಂತ ಹೇಳ್ತಾರೆ, 3 ವರ್ಷದ ಕೂಸು. ಮದುವೆ ಮನೆ ಅಂದ್ರೆ ಇವತ್ತು ಹೇಗೆ ಅವತ್ತೂ ಹಾಗೇನೆ. ವ್ಯತ್ಯಾಸ ಏನು ಅಂತಂದ್ರೆ, ಎಲ್ಲ ಬಂಧು ಬಳಗದವರೇ ಸೇರ್ತಿದ್ರು, ಎಲ್ಲ ಜ್ಞಾನಿಗಳೇ ಸೇರ್ತಿದ್ರು.
ಮದುವೆ ಅಂತಂದ್ರೆ ಅದು ಗಮ್ಮತ್ತಿನ ಕಾರ್ಯಕ್ರಮ ಅಲ್ಲ, ಅದೊಂದು ಹಬ್ಬ, ದೇವರ ಚಿಂತನೆ, ಒಳ್ಳೆಯ ಅನುಸಂಧಾನ. ಅದು ಆ ಮದುವೆಯ ಕಾರ್ಯಕ್ರಮ ನಿಡಂಬೂರು ಅಂತ ಒಂದು ಹಳ್ಳಿ. ಅಲ್ಲಿ ಒಂದು ಮದುವೆಯ ಕಾರ್ಯಕ್ರಮಕ್ಕೆ ಪಾಜಕದಿಂದ ಮಧ್ಯಗೆ ದಂಪತಿಗಳು ಹೋಗಿದ್ದಾರೆ. ಅಲ್ಲಿ ಹೋದ್ರೆ ಈ ಮಗುವನ್ನು ಯಾರು ಮಾತಾಡಿಸ್ತಾರೆ? ಮಧ್ಯಗೆ ಭಟ್ರನ್ನು ಮಾತಾಡಿಸಿದ್ರು, ಅವರ ಹೆಂಡತಿಯನ್ನು ವಿಧವತಿಯನ್ನು ಮಾತಾಡಿಸಿದ್ರು. ಅಲ್ಲ, ಆಚಾರ್ಯರಿಗೆ ಮಾತಾಡಿಸ್ಲಿಲ್ಲ ಅಂತೇನು ಬೇಜಾರು ಏನು ಅಲ್ಲ, ಖುಷಿ ಅವರಿಗೆ. ಮಾತಾಡಿಸಿದ್ರೆ ಏನು ಮಾತಾಡ್ತಾರೆ? ಏನು ಹೆಸರು, ಹೇಗಿದ್ದಿ, ಶಾಲೆಗೆ ಹೋಗ್ತೀಯಾ, ಇಂಥದ್ದೇ ಮತ್ತೇನು ಕೇಳ್ತಾರೆ. ಅದನ್ನ ಇಷ್ಟ ಇರಲಿಲ್ಲ ಅವರಿಗೆ, ಅದಕ್ಕೆ ಸರಿಯಾಗಿ ಮಾತಾಡಿಸ್ಲೂ ಇಲ್ಲ. ಅಪ್ಪ ಅಮ್ಮನಿಗೂ ಅಷ್ಟೇ, ಜನ ಮಾತಾಡಿಸಿದ್ರು, ಶಾಸ್ತ್ರದ ಬಗ್ಗೆ ಕೇಳಿದ್ರು, ಎಲ್ಲ ಮಾತಾಡ್ತಾ ಇದ್ರು. ವಾಸುದೇವ ನೋಡಿದ ಆ ಜನ ಬರುವುದು, ಜನ ಹೋಗುವುದು, ಆ ವಾದ್ಯ, ಆ ಭಜಂತ್ರಿ, ಆ ಗಲಾಟೆ ನೋಡಿದ ವಾಸುದೇವ ಯಾರೂ ನನ್ನ ತಂಟೆಗೆ ಬರುವುದಿಲ್ಲ ಅಂತ ತೀರ್ಮಾನ ಮಾಡಿದ. ಯಾರಿಗೂ ಗೊತ್ತೂ ಇಲ್ಲ ವಾಸುದೇವ ನನ್ನೊಟ್ಟಿಗೆ ಬಂದಿದ್ದಾನೆ ಅಂತ, ಅಪ್ಪಮ್ಮನಿಗೆ ಗೊತ್ತಿಲ್ಲ, ಉಳಿದವರಿಗೆ ಹಾಗೆ ಗೊತ್ತಿರಬೇಕು. ವಾಸುದೇವ ಅಲ್ಲಿಂದ ಮೆಲ್ಲಕ್ಕೆ ನಡೆದ. 3 ವರ್ಷದ ಕೂಸಿದು, ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಹೊರಟ್ರೆ ಒಂದು ದೇವಸ್ಥಾನಕ್ಕೆ ಬಂದ. ಇವತ್ತು ಕೊಡಬೂರು ಅಂತ ಹೇಳ್ತಾರೆ, ಆ ದೇವಸ್ಥಾನಕ್ಕೆ ಬಂದ. ಅಲ್ಲಿ ಹೋದ. ವಾಸುದೇವನ ಕೆಲಸ ಇಷ್ಟೇ, ದೇವಸ್ಥಾನಕ್ಕೆ ಹೋಗ್ತಿದ್ದ, ಸಿನಿಮಾ ಥಿಯೇಟರಿಗೆ ಹೋಗ್ತಿರ್ಲಿಲ್ಲ. ಹಾಗೆ ಇತ್ತ ಇಲ್ಲ ಗೊತ್ತಿಲ್ಲ ನನಗೆ. ಅಂತೂ ದಾರಿಯಲ್ಲಿ ಏನೇನು ಅಂಗಡಿ ಇತ್ತಲ್ಲೆಲ್ಲ ಹೋಗ್ತಿರ್ಲಿಲ್ಲ, ನೇರ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಸುತ್ತು ಬರೋದು, ಪ್ರದಕ್ಷಿಣೆ, ನಮಸ್ಕಾರ. ಅದು ಮುಗೀತು. ಮುಂದೆ ಬಂದರೆ ಬನ್ನಂಜೆ ದೇವಸ್ಥಾನ, ಅಲ್ಲಿ ಗರ ಸುತ್ತ ಹಾಕಿದ. ಹಾಗಲ್ಲ, ನಮ್ಮ ಹಾಗಲ್ಲ, ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ. ಅಲ್ಲಿಂದ ಉಡುಪಿಗೆ ಬಂದ, ಚಂದ್ರಮೌಳೀಶ್ವರನ ಮುಂಭಾಗದಲ್ಲಿ ನಮಸ್ಕಾರ. ಅಲ್ಲಿಂದ ಮುಂದೆ ಅನಂತೇಶ್ವರಕ್ಕೆ ಬಂದ. ಹೀಗೆ ವಾಸುದೇವ ನಿಡಂಬೂರಿನಿಂದ ಉಡುಪಿಗೆ ಬಂದ. ಒಬ್ಬನೇ ಹುಡುಗ ಬಂದ. ಎಷ್ಟು ವರ್ಷ ಅಂದ್ರೆ ಅವಾಗ ತ್ರಿವರ್ಷ, 3 ವರ್ಷದ ಕೂಸು. ಎಷ್ಟು ದೂರ ಇರ್ಬೋದು? ಯೋಜನಾಭ್ಯಾಂ ವ್ಯವಹಿತಂ. ನನ್ನ ಪಂಡಿತಾಚಾರ್ಯರು ಕರಾರುವಾಕ್ಕಾಗಿ ಹೇಳ್ತಾರೆ, 2 ಯೋಜನ ದೂರ ಅಂತ ಹೇಳ್ತಾರೆ. ಅಂದರೆ ಸುಮಾರು 3-4 ಕಿಲೋಮೀಟರ್ ಅಷ್ಟು ದೂರ ವಾಸುದೇವ ನಡೆದಿದ್ದಾನೆ ಒಂಟಿಯಾಗಿ. ನಮ್ಮ ಮಕ್ಕಳು ಎಲ್ಲಿ ಆದರೂ ಒಂದು ಯೋಜನ ಅಲ್ಲ, ಯೋಚನೆ ಅಷ್ಟೇ, ನಡಿಲಿಕ್ಕೆ ಇಷ್ಟು ಸಾಧ್ಯನೇ ಇಲ್ಲ. ವಾಸುದೇವ ಅಷ್ಟು ದೂರ ನಡೆದ, ಉಡುಪಿ ತನಕ ಹೋದ ಅಂತ, ಒಬ್ಬನೇ ಹೋದ ಅಂತ ಹೇಳ್ತಾರೆ. ಇಲ್ಲಿ ಅಪ್ಪ ಮನೆಗೆ ಗೊತ್ತೇ ಇಲ್ಲ, ಎಲ್ಲ ಕಾರ್ಯಕ್ರಮ ಮುಗೀತು, ಹುಡುಗ ಎಲ್ಲಿ ಅಂತ ಹುಡುಕ್ತಾರೆ, ಹುಡುಗ ಇಲ್ಲ. ಎಲ್ಲಿ ಹುಡುಕಿದ್ರೂ ಇಲ್ಲ. ಏನು ಮಾಡಬೇಕು ಅವರಿಗೆ? ಹರಕೆ ಹೊತ್ತು ಹುಟ್ಟಿದ ಕೂಸು, ಅದೇನು ಹೆಚ್ಚಾಗಿ ಬಂದದ್ದಲ್ಲ. ವಾಸುದೇವ ಬೇಕೇ ಬೇಕು. ಹುಡುಕ್ತಾರೆ, ಸಿಗಲಿಲ್ಲ. ಕೊನೆಗೆ ಏನು ಮಾಡೋದು? ಮನೆ ಬಿಟ್ಟರು, ಹೊರಟು ಬಂದರು. ಕೇಳ್ತಾರೆ ದಾರಿಯಲ್ಲಿ, ಹೌದು ಒಂದು ಕೂಸು ಹೋಯ್ತು, ಇಲ್ಲಿ ಕೂಸು ಹೋಯ್ತು ಅಂತ ಹೇಳಿದ್ರು. ಅದರ ಬೆನ್ನಂದೇ ಬಂದರು. ಪುರಂದರದಾಸರು ಹಾಡಿದ್ದು ಇದಕ್ಕೋಸ್ಕರನೇ, ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣನ ಕಂಡೀರ. ಅವ್ರು ಕೇಳಿದ್ರು, ದಾರಿಯಲ್ಲಿ ಹೋದವರು ಇದೇ ಪ್ರಶ್ನೆ ಬರೆದು, ಮಗುವನ್ನು ನೋಡಿದ್ದೀರಾ, ಗುರು ಮುಖ್ಯ ಪ್ರಾಣನನ್ನು ನೋಡಿದ್ದೀರಾ, ಸೀತೆಗೆ ಪುಷ್ಪವನ್ನು ಕೊಟ್ಟ ಸೀತೆಗೆ ಉಂಗುರ ಕೊಟ್ಟ ಕೂಸನ್ನು ನೋಡಿದ್ದೀರಾ, ಮಡದಿಗೆ ಪುಷ್ಪವನ್ನು ಕೊಟ್ಟ ಕೂಸನ್ನು ನೋಡಿದ್ದೀರಾ ಅಂತ ಕೇಳ್ತಾ ಬಂದರು. ಪುರಂದರದಾಸರು ಹೇಳ್ತಾರೆ ನೋಡಿ, ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಟ್ಟು ಕೆಡಬ್ಯಾಡಿ ಅಂತ. ಮಧ್ಯಗೆ ಭಟ್ರು ಮಾಡಿದ್ದು ಅದೇ. ವಾಸುದೇವ ಮುಂದೆ ಹೋದರೆ ಅವನ ಬೆನ್ನ ಹಿಂದೆ ಮಧ್ಯಗೆ ಭಟ್ರು ನಡೆದರಂತೆ. ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಅಂದ್ರೆ, ಪಥ ಅಂದ್ರೆ ಹೆಜ್ಜೆ, ಹತಿ ಅಂದ್ರೆ ಪದ್ಧತಿ ಅಂದ್ರೆ ಕಾಲಿನಿಂದ ತುಳಿಯುವುದು, ದಾರಿ ಅಂತ ಅರ್ಥ. ಪದ್ಧತಿ ಅಂದ್ರೆ ನಮ್ಮ ಹಿರಿಯರು ತುಳಿದು ತೋರಿಸಿರತಕ್ಕ ಒಳ್ಳೆಯ ಸದಾಚಾರಗಳು. ಪದ್ಧತಿ ಆಚಾರ್ಯರ ಸಿದ್ಧಾಂತದ ಪದ್ಧತಿ. ಬೆನ್ನ ಹಿಂದೆ ಮಧ್ಯಗೆ ಭಟ್ರು ಬಂದರು. ಕೊನೆಗೆ ಕೇಳಿಕೊಂಡು ಬಂದರೆ ವಾಸುದೇವ ಸಿಕ್ಕಿದ. ಯಾವಾಗ ಸಿಗ್ತಾನೆ ವಾಸುದೇವ? ಸುಮ್ಮನೆ ವಾಸುದೇವ ಸಿಗುವುದಿಲ್ಲ. ವಾಸುದೇವ ಸಿಗಬೇಕಾದ್ರೆ ಕೇಳಿ ವಾಸುದೇವ ಯಾವ ದಾರಿಯಲ್ಲಿ ಹೋದ ಅಂತ ಅನ್ವೇಷಣೆ ಮಾಡಿಕೊಂಡು ಹೋದ್ರೆ ವಾಸುದೇವ ಸಿಗ್ತಾನೆ. ಆಚಾರ್ಯರು ನಮಗೆ ಸಿಗಬೇಕಾದ್ರೆ ಸುಮ್ಮನೆ ಸಿಗುವುದಿಲ್ಲ. ಆಚಾರ್ಯರು ಹೋದ ದಾರಿಯಲ್ಲಿ
ನೋಡಿದವರಿದ್ದಾರೆ. ಅವರ ಹತ್ರ ಕೇಳಬೇಕು, ಆಚಾರ್ಯರು ಯಾವ ದಾರಿಯಲ್ಲಿ ಹೋಗಿದ್ದಾರೆ ಅಂತ. ಅವರು ಹೇಳ್ತಾರೆ ಈ ದಾರಿಯಲ್ಲಿ ಹೋಗಿದ್ದಾರೆ ಅಂತ. ಆ ದಾರಿಯಲ್ಲಿ ಹೋದರೆ ವಾಸುದೇವ ಸಿಗ್ತಾನೆ. ಯಾವ ದಾರಿಯಲ್ಲಿ ಹೋದರೆ ವಾಸುದೇವ ನಮಗೆ ಸಿಗ್ತಾನೆ? ನಮಗೆ ದಾರಿ ತೋರಿಸಿದ್ದಾರೆ. ಏನು ಅಂದರೆ, ಆಚಾರ್ಯರು ಗ್ರಂಥಗಳನ್ನು ಬರೆದಿಟ್ಟಿದ್ದಾರೆ. ಆ ಗ್ರಂಥಗಳನ್ನು ಓದಿಕೊಂಡು ಹೋದರೆ ಈ ದಾರಿಯಲ್ಲಿ ಅಂತ ಹೋದರೆ ಅವರು ಆಚಾರ್ಯರು ನಮಗೆ ಸಿಗ್ತಾರೆ. ಮಧ್ಯೆಗೆ ಭಟ್ರು ಆ ದಾರಿಯಲ್ಲಿ ಬರ್ತಾರೆ, ವಾಸುದೇವ ಸಿಕ್ಕಿದ. ಎಷ್ಟು ಖುಷಿಯಾಗಿರ್ಬೇಕು ಅವರಿಗೆ. ಕೊನೆಗೆ ಆ ವಾಸುದೇವನನ್ನು ಆಲಿಂಗನೆ ಮಾಡ್ತಾರೆ. ವಾಸುದೇವನ ಹತ್ರ ಕೇಳ್ತಾರೆ, ನೀನು ಹೇಗೆ ಬಂದು ಇಲ್ಲಿಗೆ ಅಂತ, ಯಾರು ಕರ್ಕೊಂಡು ಬಂದರು ಅಂತ ವಾಸುದೇವನ ಹತ್ರ ಕೇಳ್ತಾರೆ. ವಾಸುದೇವನ ಪ್ರಶ್ನೆ ಉತ್ತರ ಅದ್ಭುತವಾದ ಉತ್ತರ ಅಂತ. ಅವ ಹೇಳಿದ, ನನ್ನೊಟ್ಟಿಗೆ ಒಬ್ರು ಬಂದಿದ್ರು ಅಂತ ಹೇಳ್ತಾನೆ. ಅವ್ರು ಕರ್ಕೊಂಡು ಬಂದರು ಅಂತ. ಯಾರು ಕರ್ಕೊಂಡು ಬಂದರು ಅಂತಂದರೆ, ನಾನು ಕೊಡವೂರು ದೇವಸ್ಥಾನಕ್ಕೆ ಹೋದೆ. ಕೊಡವೂರು ದೇವಸ್ಥಾನಕ್ಕೆ ಕೊಡವೂರು ದೇವರು ಬಂದು ಇಲ್ಲಿ ಕರ್ಕೊಂಡು ಹೋದರು ಅಂತ ಹೇಳಿದೆ. ಅಲ್ಲಿಂದ ಬನ್ನಂಜೆ ದೇವಸ್ಥಾನಕ್ಕೆ ಹೋದೆ, ಬನ್ನಂಜೆ ದೇವರು ಕರ್ಕೊಂಡು ಹೋದರು ಅಂತ. ಬನ್ನಂಜೆ ದೇವಸ್ಥಾನದಿಂದ ಆ ಚಂದ್ರಮೌಳೀಶ್ವರ ದೇವರು ಕರ್ಕೊಂಡು ಹೋದರು ಅಂತ. ಚಂದ್ರಮೌಳೀಶ್ವರಕ್ಕೆ ಹೋದರೆ ಅನಂತೇಶ್ವರ ದೇವರು ಕರ್ಕೊಂಡು ಹೋದರು ಅಂತ. ಎಂತಹ ಉತ್ತರ ನೋಡಿ. ನಮ್ಮನ್ನು ಯಾವ ದೇವರು ಕರ್ಕೊಂಡು ಹೋಗೋದಿಲ್ಲ. ನಾವು ದೇವಸ್ಥಾನಕ್ಕೆ ಹೋದರೆ ಓಡಿ ಹೋಗ್ತಾರೆ ದೇವರುಗಳೆಲ್ಲ. ದೇವರು ಬಂದು ಕರ್ಕೊಂಡು ಹೋದರು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಇದು ಆಚಾರ್ಯರು ಹೇಳುವ ನಮಗೆ ಸರಿಯಾದ ಮಾರ್ಗದರ್ಶನ. ದೇವರು ಯಾವಾಗ ಸಿಗ್ತಾನೆ ನಮಗೆ? ಯಾರಾದರೂ ನಮ್ಮೊಟ್ಟಿಗೆ ಇದ್ರೆ ದೇವರು ನಮ್ಮ ಹತ್ರ ಬರುವುದಿಲ್ಲ. ಯಾಕೆಂತಂದ್ರೆ ಏಕಸ್ತಪಸ್ವಿ ಅಂತ. ನಾವು ಒಬ್ಬರೇ ಇದ್ದಾಗ ದೇವರು ನಮ್ಮ ಹತ್ರ ಬರ್ತಾರೆ ಅಂತ. ನಮ್ಮೊಟ್ಟಿಗೆ ಯಾರಾದರೂ ಇದ್ದಾರೆ ಅಂತ ಆದರೆ ದೇವರು ನಮ್ಮ ಹತ್ರ ಬರುವುದಿಲ್ಲ. ನಮ್ದು ಕ್ರಮ ಹಾಗೆ ನೋಡಿ. ಯಾರಾದರೂ ಮುದುಕರಿರ್ತಾರೆ ಅಂತ ಇಟ್ಕೊಳ್ಳಿ, ಅವರನ್ನು ನಡೆಸಬೇಕು ನಾವು. ಯಾರಾದರೂ ಪಕ್ಕದಲ್ಲಿದ್ದರೆ ನಾವು ಅದು ಸುದ್ದಿಗೆ ಹೋಗೋದಿಲ್ಲ, ಇದ್ದಾರ್ರಿ ಬಿಡಿ ಅಂತ. ಯಾರು ಇಲ್ಲಾಂದ್ರೆ ಅಜ್ಜ ಕೈ ಹಿಡಿಬೇಕಾ ಅಂತ ನಾವು ಕೇಳ್ತೇವೆ. ಅಂದ್ರೆ ನಡೀಲಿಕ್ಕಾಗದೇ ಇದ್ದಾಗ ನಡೆಸಲಿಕ್ಕೆ ಯಾರಾದರೂ ಒಬ್ರು ಬೇಕು. ಆವಾಗ ಯಾರೋ ಒಬ್ಬ ನಾವು ಹೋಗಿ ಕೈ ಹಿಡಿತೇವೆ. ಅವನ ಮೊಮ್ಮಗನೋ ಯಾರೋ ಇದ್ದಾನೆ ಅಂತ ಆದರೆ ಅವನೇ ಕೈ ಹಿಡಿತಾನೆ, ನಾನು ಯಾಕ್ರಿ ಬರಬೇಕು ಅಂತ ನಾವು ಕೈ ಚೆಲ್ಲಿ ಕೊಡ್ತೇವೆ. ನಮ್ಮ ದೇವರದ್ದು ಕ್ರಮ ಹಾಗೆ. ನಮ್ಮೊಟ್ಟಿಗೆ ಯಾರೂ ಇಲ್ಲ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಶರಣಾಗತಿಯನ್ನು ನಾವು ಹೊಂದಿದ್ರೆ, ಅನನ್ಯ ಚಿಂತಯಂತೋ ಮಾಂ ಯೇ ಜನಾಃ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮಿ ಅಹಂ. ಕೃಷ್ಣದೇವರು ಹೇಳಿದ ಅಭಯವಾಣಿ ಇದು. ನಾವು ಅನನ್ಯ ಚಿಂತೆ, ಅನನ್ಯ ಅಂತಂದ್ರೆ ಇನ್ನೊಬ್ಬರು ಯಾರೂ ಇಲ್ಲ, ನೀನೇ ರಕ್ಷಕ ಅಂತ ಭಗವಂತನಿಗೆ ನಾವು ನಮ್ಮನ್ನು ಅರ್ಪಣೆ ಮಾಡಿಕೊಂಡ್ರೆ ಅವಾಗ ನನ್ನನ್ನು ಬಿಟ್ಟರೆ ಇವನಿಗೆ ಯಾರೂ ಇಲ್ಲ, ಚಿಕ್ಕ ಕೂಸು ಬೇರೆ, ಹಾಗಾಗಿ ನಾನು ಕೈ ಹಿಡಿಬೇಕು ಅಂತ ಭಗವಂತ ಕೈ ಹಿಡಿಲಿಕ್ಕೆ ಬರ್ತಾನೆ. ನಾವು ಬರುವಾಗ ಯಾರನ್ನಾದರೂ ಹಿಡ್ಕೊಂಡು ಬಂದರೆ, ಕರ್ಕೊಂಡು ಬಂದರೆ ದೇವರು ಹೇಳ್ತಾನೆ, ಕರ್ಕೊಂಡು ಬಂದವ ಇದ್ದಾನೆ ಅವನೊಟ್ಟಿಗೆ ಹೋಗಿಬಿಡು ಅಂತ ನಮ್ಮನ್ನು ಕೈ ಬಿಟ್ಬಿಡ್ತಾನೆ ಅಂತ. ಹಾಗಾಗಿ ದೇವರು ಕರ್ಕೊಂಡು ಹೋಗಬೇಕಾದ್ರೆ ಯಾರೂ ನಮ್ಮೊಟ್ಟಿಗೆ ಇರಬಾರದು. ಯಾರೂ ಇರಬಾರ್ದು ಅಂತ ಅಲ್ಲ, ಇದ್ರೆ ಇರ್ಲಿ ಬಿಡ್ಲಿ. ದೇವಸ್ಥಾನಕ್ಕೆ ಬರುವಾಗ, ನಾನು ಬರುವಾಗ ನೀವು ಬರಬೇಡಿ ಅಂತ ಹೇಳಲಿಕ್ಕೆ ನಾವೇನು ರಾಜಾದಿ ರಾಜರುಗಳ? ಕೇರಳದಲ್ಲಿದೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ರಾಜರು ಬರ್ತಾರೆ, ಅಲ್ಲಿ ಯಾರು ಬರಲಿಕ್ಕಿಲ್ಲ. ರಾಜ ಬಂದು ದರ್ಶನ ಮಾಡಿ ಹೋಗುವ ತನಕ ನಾವು ರಾಜರ. ಯಾರೂ ಇರಬಾರ್ದು ಅಂತ ಅಲ್ಲ. ನಮ್ಮ ಅನುಸಂಧಾನ ಏನಿರಬೇಕು ಅಂದ್ರೆ, ನನಗೆ ರಕ್ಷಣೆ ಮಾಡುವವರು ಇನ್ಯಾರೂ ಇಲ್ಲ, ನೀನೇ ರಕ್ಷಣೆ ಮಾಡುವವ. ಬಾಯಲ್ಲಿ ಅಲ್ಲ, ಮನಸ್ಸಲ್ಲಿ ಆ ಅನುಸಂಧಾನ ಬರಬೇಕು. ಯಾರು ರಕ್ಷಕರಿಲ್ಲ ಅಂತ ಆದಾಗ ಭಗವಂತ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಯಾರಾದರೂ ಒಬ್ಬರು ಇದ್ದಾರೆ ಅಂತಂದ್ರೆ ಭಗವಂತ ಕೈ ಬಿಡ್ತಾನೆ. ಈ ಭಾಗವತದಲ್ಲಿ ಒಂದು ಒಳ್ಳೆಯ ಚಿಂತನೆ ಇದೆ. ನಾವು ಕೆಟ್ಟ ರೀತಿಯಲ್ಲಿ ಚಿಂತನೆ ಮಾಡ್ತೇವೆ, ಅದು ಯಾವುದೋ ತಪ್ಪು ದಾರಿಯಲ್ಲಿ ಅದನ್ನು ಎಳ್ಕೊಂಡು ಹೋಗ್ತೇವೆ. ಅದನ್ನು ಅನುಸಂಧಾನ ಮಾಡಿದರೆ ಒಳ್ಳೆಯ ಅನುಸಂಧಾನ ಅದು. ಅದು ಕೇಳುವಾಗ ಶೃಂಗಾರವಾಗಿ ಕಾಣಿಸ್ತದೆ, ಶೃಂಗಾರ ಅಲ್ಲ, ಅದು ಭಕ್ತಿಯ ಪರಾಕಾಷ್ಠೆ. ಅದು ಹೆಣ್ಮಕ್ಕಳು ಪುಟಾಣಿಗಳು, ಇನ್ನು 10 ವರ್ಷ ತುಂಬಿಲ್ಲ ಅಂತ ಹೆಣ್ಮಕ್ಕಳು ಕಾತ್ಯಾಯನಿ ವೃತಕ್ಕೋಸ್ಕರ ಯಮುನೆಯಲ್ಲಿ ಮಿಂದು ಸ್ನಾನ ಮಾಡ್ತಾರೆ. ಅದು ಮೈ ಕೈ ಕೊರೆಯುವ ಚಳಿ ಬೇರೆ. ಇದೇ ಶಿಶಿರ ಋತು. ಆ ಉತ್ತರ ಭಾರತದಲ್ಲಿ ಚಳಿ ತಡಿಲಿಕ್ಕಾಗದೇ ಇದ್ದ ಚಳಿ. ಯಮನೆಯ ನೀರು ಅಂದರೆ ಗಂಗೆಗಿಂತ ಕೋಲ್ಡೆಸ್ಟ್, ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ನೀರಿನಲ್ಲಿ ಬೆಳಗಿನ ಜಾವ ಎದ್ದು ಅಲ್ಲಿ ಸ್ನಾನ ಮಾಡಿ ಕಾತ್ಯಾಯನಿಯ ಪೂಜೆ ಮಾಡ್ತಾ ಇದ್ರಂತೆ. ಏನು ಉದ್ದೇಶ ಅವರದ್ದು? ಕೃಷ್ಣ ಗಂಡ ಆಗಬೇಕು ಅಂತ. ಚಿಕ್ಕ ಚಿಕ್ಕ ಹುಡುಗಿಯರು, ಆ ಹುಡುಗಿಯರು ಸ್ನಾನ ಮಾಡ್ತಿದ್ರು, ಪೂಜೆ ಮಾಡ್ತಿದ್ರು. ಕೃಷ್ಣ ಅಲ್ಲಿಗೆ ಬಂದ.
ಬಂದ ನೋಡ್ತಾನೆ, ಅವರು ಬತ್ತಲೆಯಾಗಿ ಸ್ನಾನ ಮಾಡಿದ್ರು. ಕೃಷ್ಣ ಬಟ್ಟೆಯನ್ನು ಅಪಹಾರ ಮಾಡಿದ. ನಮ್ಮ ತಲೆ ಕೆಟ್ಟು ಹೋಯ್ತು. ಏನ್ರಿ ಕೃಷ್ಣ ದೇವರು ಅಂತ ಹೇಳ್ತೀರಿ, ಹೆಣ್ಮಕ್ಕಳ ಬಟ್ಟೆಯನ್ನು ಹೇಳದ? ಅಯ್ಯೋ, ತಲೆ ಕೆಟ್ಟು ಹೋಗಿ ಶೃಂಗಾರದ ದೇವರು ಅಂತ ಕೆಟ್ಟ ರೀತಿಯಲ್ಲಿ ಚಿಂತನೆ ಮಾಡ್ತೇವೆ. ಅದಕ್ಕೆ ನೋಡಿ ಇನ್ನೂ ಪುಷ್ಟಿ ಏನು ಅಂತಂದ್ರೆ, ಹೆಣ್ಮಕ್ಕಳು ಕಣ್ಣೀರು ಹಾಕ್ತಾರೆ, ವಸ್ತ್ರ ಕೊಡು ಅಂತ, ಮೇಲೆ ಬನ್ನಿ ಅಂತ ಹೇಳ್ತಾನೆ. ಅವರು ಮೈ ಮುಚ್ಚಿಕೊಂಡು ಬಂದರು ಕೈಯಿಂದ. ಕೈ ತೆಗೆದು ತಲೆ ಮೇಲೆ ಕೈ ಇಟ್ಟು ನಮಸ್ಕಾರ ಮಾಡಿ ಮೂರ್ಧನ್ಯೇಶೋಂಜರಿರ್ಮೇನ್, ಪಾಪ ಬಟ್ಟೆಯ ಮೇಲೆ ಅಪೇಕ್ಷೆಯಿಂದ ಕೈ ಮುಗಿದ್ರು. ಕೊನೆಗೆ ಬಟ್ಟೆ ಕೊಟ್ಟ ಕೃಷ್ಣ ಅಂತ. ಇದು ನೋಡಿ ಶೃಂಗಾರದ ಪರಾಕಾಷ್ಠೆ ಇದ್ದಂತಹ ಒಂದು ಘಟ್ಟ. ನೋಡುವವರ ದೃಷ್ಟಿಯಲ್ಲಿ ಇದು ಕೆಟ್ಟ ಚಿಂತನೆ. ಕೃಷ್ಣ ಎಂಥವ್ರಿ, ಎಲ್ಲ ಹೆಣ್ಮಕ್ಕಳ ಲೋಲುಪ, ಹೆಣ್ಣು ಮರುಳ ಅಂತ ಕಲ್ಪನೆ ಕೊಡ್ತಾರೆ. ಆದರೆ ಇದರಲ್ಲಿ ವೇದಾಂತದ ಪರಾಕಾಷ್ಠೆ ತುಂಬಿರತಕ್ಕಂಥದ್ದು. ಅದು ಶೃಂಗಾರದಿಂದ ದೇವರು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ದೇವರ ವಯಸ್ಸು ಚಿಕ್ಕದು, ಹೆಣ್ಮಕ್ಕಳ ವಯಸ್ಸು ಚಿಕ್ಕ ವಯಸ್ಸು. ದೇವರು ಏನು ಚಿಂತನೆ ಕೊಟ್ಟ ಅಂತ ಅಂದ್ರೆ, ದೇವರೇ ನನಗೆ ಬೇಕು, ಬೇರೆ ಏನು ಬೇಡ ನನಗೆ ಅಂತ ಸರ್ವ ಸಮರ್ಪಣೆ ಮಾಡಿ ಈ ದೇಹ ಕೊಟ್ಟದ್ದು ಭಗವಂತನೇ. ಇದೇ ಕೃಷ್ಣ. ಈ ದೇಹವನ್ನು ನಿರ್ಮಾಣ ಮಾಡಿದ್ದು ಭಗವಂತ. ಹಾಗಾಗಿ ಹೆಣ್ಮಕ್ಕಳ ಮುಂದೆ ಕೃಷ್ಣ ಹೇಳಿದ್ದು ಅನನ್ಯರಾಗಿ ಚಿಂತನೆ ಮಾಡಿ ಬಟ್ಟೆಯನ್ನು ಬಿಸಾಡಿ, ಅಂದರೆ ಅದರ ಅರ್ಥ ಈ ದೇಹವನ್ನೇ ಬಿಸಾಡಿ ಅದರ ಒಳಗೆ ನಾನು ಸಿಗ್ತೇನೆ ಅನ್ನುವ ಚಿಂತನೆ ಅದರಲ್ಲಿ ತುಂಬಿರತಕ್ಕಂಥದ್ದು. ಅನನ್ಯ ಶ್ರದ್ಧೆಯಿಂದ ಭಗವಂತನನ್ನು ನಾವು ಆರಾಧನೆ ಮಾಡಿದರೆ ಭಗವಂತ ನಮಗೆ ಸಿಗ್ತಾನೆ ಅನ್ನೋದಕ್ಕೆ ಇದು ಒಳ್ಳೆಯ ಚಿಂತನೆ. ಇದನ್ನು ಕೆಟ್ಟ ಅರ್ಥದಲ್ಲಿ ಚಿಂತನೆ ಮಾಡಬೇಡಿ. ದೇವರ ಮುಂದೆ ನಮಗೆ ಬಚ್ಚಿಡಬೇಕಾದ ಅಂಶಗಳು ಯಾವುದೂ ಇಲ್ಲ. ದೇವರಿಗೆ ಎಲ್ಲವನ್ನೂ ತೆರೆದು ನಾವು ಸಮರ್ಪಣೆ ಮಾಡಬೇಕು. ಮನಬಿಚ್ಚಿ ಹೃದಯ ತುಂಬಿ ಭಗವಂತನಿಗೆ ನಮ್ಮನ್ನು ಒಪ್ಪಿಸಿದರೆ ಭಗವಂತ ನಮ್ಮನ್ನು ಅಪ್ಪಿಕೊಳ್ಳುತ್ತಾನೆ. ಇದು ಭಕ್ತಿಯ ಪರಾಕಾಷ್ಠೆಯ ಚಿಂತನೆ ಹೊರತು ಶೃಂಗಾರದ ಭಾವ ಇಲ್ಲಿ ತುಂಬಿಲ್ಲ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ನಾವು ಶೃಂಗಾರಮಯರಾದರೆ ನಮಗೆ ಆ ಕೆಟ್ಟ ಅರ್ಥ ಹೊಳೆಯುವುದಷ್ಟೇ. ನಾವು ಒಳ್ಳೆಯ ಚಿಂತನೆ ಮಾಡಿದರೆ ಇದಕ್ಕಿಂತ ವೇದಾಂತ ಒಳ್ಳೆಯದ್ದು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಚಾರ್ಯರು ಏಕಾಂಗಿಯಾಗಿ ಹೊರಟ್ರಂತೆ ದೇವರಿಗೆ, ಅದು ಖುಷಿಯಾದ್ದು. ಅಂದರೆ ನಾವು ಹೇಳಿಕೊಟ್ರೂ ಅರ್ಥ ಆಗದೇ ಇದ್ದ ವೇದಾಂತ ಇದು. ದೇವಸ್ಥಾನಕ್ಕೆ ಒಬ್ಬರೇ ಬನ್ನಿ, ಜಪ ಮಾಡುವಾಗ ಒಂಟಿಯಾಗಿ ಮಾಡಿ ಅಂತ ಹೇಳಿದ್ರೆ ಅರ್ಥ ಆಗುವುದಿಲ್ಲ. ಆಚಾರ್ಯರು ಅದನ್ನು ಮಾಡಿ ಅನುಷ್ಠಾನ ಮಾಡಿ ಜಗತ್ತಿಗೆ ತೋರಿಸಿದರು. ಒಂಟಿಯಾಗಿ ಬಂದರು ಆಚಾರ್ಯರು. ಭಗವಂತ ಅವರಿಗೆ ಸ್ವಾಗತ ಮಾಡಿದ. ಆಚಾರ್ಯರ ಕ್ರಮ ಹೇಗೆ ಗೊತ್ತಾ? ಒಂದು ದೇವಸ್ಥಾನಕ್ಕೆ ಬಂದರೆ ಸುಮ್ಮನೆ ದೇವಸ್ಥಾನಕ್ಕೆ ಬರುವುದಲ್ಲ. ದೇವಸ್ಥಾನಕ್ಕೆ ಬಂದರೆ ಆಚಾರ್ಯರು ಅಲ್ಲಿ ಪ್ರದಕ್ಷಿಣೆ ಬರ್ತಿದ್ರಂತೆ, ನಮಸ್ಕಾರ ಮಾಡ್ತಿದ್ರಂತೆ. ನಾರಾಯಣ ಪಂಡಿತರು ಹೇಳ್ತಾರೆ, ಆ ನಮಸ್ಕಾರ ಅಂದ್ರೆ ಹೇಗಿತ್ತು? ಸ್ವಹಯಮೇದ ಗಣಾತಿಶಯಾಲವಾಹ ಹರಿ ನಮಸ್ಕೃತಯ ಸುಕೃತಾಹ ಇಮಾಹ. ಭಗವಂತನಿಗೆ ನಮಸ್ಕಾರ ಮಾಡಿದರೆ, ಒಂದು ಅಶ್ವಮೇಧ ಯಾಗ ಮಾಡಿದರೆ ಎಷ್ಟು ಪುಣ್ಯ, ಅದಕ್ಕಿಂತ ಜಾಸ್ತಿ ಪುಣ್ಯ ಅಂತೆ. ಒಂದು ಕಡೆ ಪುರಾಣ ಹೇಳುತ್ತೆ ಏನು ಅಂತಂದ್ರೆ, ಭಗವಂತನಿಗೆ ನಮಸ್ಕಾರ ಮಾಡಿದರೆ ಎಷ್ಟು ಪುಣ್ಯ. ಅವ್ರು ಹೇಳ್ತಾರೆ, ದೇವರಿಗೆ ಮಾಡಿದ ಪ್ರಣಾಮ ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ ದಶಾಶ್ವಮೇಧಾವ ಭೃತೇನ ತುಲ್ಯ ಅಂತ. ದೇವರಿಗೆ ಒಂದು ನಮಸ್ಕಾರ ಮಾಡಿದರೆ ಸಾಕಂತೆ, ಅದು ದಶ ಅಶ್ವಮೇಧಕ್ಕೆ ಸಮಾನ ಅಂತೆ. 10 ಅಶ್ವಮೇಧ ಅಂತಂದ್ರೆ ದೊಡ್ಡ ಯಾಗ. ಅಶ್ವಮೇಧ ಕ್ರತುಶ್ರೇಷ್ಠ, ಯಾಗದಲ್ಲಿಯೇ ಕ್ರತುಶ್ರೇಷ್ಠ, ಕೃತುವಿನಲ್ಲೇ ಅಶ್ವಮೇಧ ಶ್ರೇಷ್ಠವದ್ದು. ಅಂತಹ 10 ಅಶ್ವಮೇಧ ಯಾಗ ಮಾಡಿದರೆ ಎಷ್ಟು ಪುಣ್ಯ. ಅಷ್ಟು ಪುಣ್ಯ ದೇವರಿಗೆ ಒಂದು ಪ್ರಣಾಮ ಮಾಡಿದರೆ ಅಂತ ಪುರಾಣಗಳು ಹೇಳ್ತದೆ. ಪಾಂಡವರು ರಾಜಸೂಯ ಯಾಗ ಮಾಡಿದರು, ಅದರ ಜೊತೆಗೆ ಅಶ್ವಮೇಧ ಯಾಗ ಮಾಡಿದರು. ಎಷ್ಟು ಪುಣ್ಯ, ಎಷ್ಟು ಪುಣ್ಯ. ಧರ್ಮರಾಜ ಯುದ್ಧ ಆದ ಮೇಲೆ ಅಶ್ವಮೇಧ ಯಾಗವನ್ನು ಮಾಡಿದ, ಭಾರೀ ಪುಣ್ಯ ಅಂತ. ರಾಮದೇವರು ಅಶ್ವಮೇಧ ಯಾಗ ಮಾಡಿದ್ರು. ಯಾಕೆ ಮಾಡಿದ್ರೋ ಗೊತ್ತಿಲ್ಲ, ರಾಮದೇವರ ಹತ್ರನೇ ಕೇಳಬೇಕು. ಮಾಡಿದ್ರು, ಹೀಗೆ ತೋರಿಸಿದ್ರು ಜಗತ್ತಿಗೆ ಒಂದು ಆದರ್ಶ. ಹೀಗೆ ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಎಷ್ಟು ಖರ್ಚು, ಎಷ್ಟು ದುಡ್ಡು, ಎಷ್ಟು ದ್ರವ್ಯ ಬೇಕು. ಪಾಂಡವರು ಇಡೀ ಖಂಡ ಸಂಚಾರ ಮಾಡಿ ತಂದಿರತಕ್ಕಂತಹ ದ್ರವ್ಯದಿಂದ ಅಶ್ವಮೇಧ ಯಾಗ ಮಾಡಿದರು. ಭಾರೀ ಅಶ್ವಮೇಧ ಯಾಗ, ರಾಜಸೂಯ ಯಾಗ ಪಾಂಡವರದು ಅಂತ. ಅವರು ಅಷ್ಟು ಕಷ್ಟಪಡಬೇಕಾಯ್ತು ನೋಡಿ. ಎಷ್ಟು ಸುಲಭದಲ್ಲಿ ಆ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಅಂತಂದ್ರೆ, ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ. ನಮ್ಮ ಕೃಷ್ಣನಿಗೆ ಅಂತಹ ಪ್ರಣಾಮ ಮಾಡಿದರೆ ದಶಾಶ್ವಮೇಧ, ಒಂದಲ್ಲ 10 ಅಶ್ವಮೇಧದ ಪುಣ್ಯ ಇದೆ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಅಶ್ವಮೇಧ ಅಂದ್ರೆ ಅದೇ ನಮ್ಮ ಇಂದ್ರಿಯಗಳ ಹೋಮ ಅಂತ.
ಅಂದರೆ ಇದನ್ನಮಮ ಅನ್ನುವ ಚಿಂತನೆ. ಹೋಮದಲ್ಲಿ ನಾವು ದ್ರವ್ಯತ್ಯಾಗ ಮಾಡುವಾಗ ಇದು ನಂದಲ್ಲ, ಬೇರೆ ಬೇರೆ ಭೂರಿ ಭೋಜನಾದಿಗಳ ಮೂಲಕ ಸಂತರ್ಪಣೆ ನಡೆಸಿದಾಗ ಇದನ್ನಮಮ ಅನ್ನುವ ಅನುಸಂಧಾನ. ನಮ್ಮಲ್ಲಿರ್ತಕ್ಕ ವಸ್ತುಗಳನ್ನು ದಾನ ಮಾಡುವಾಗ ಇದನ್ನಮಮ ಅನ್ನುವ ಅನುಸಂಧಾನ. ಒಂದು ರೀತಿಯಲ್ಲಿ ಆ ಜೊಲ್ಲು ಸುರಿಸುವ ಇಂದ್ರಿಯಗಳನ್ನು ಅರ್ಪಣೆ ಮಾಡುವ ಒಂದು ಕಾರ್ಯಕ್ರಮ. ಈ ನಮಸ್ಕಾರ ಅಂದರೂ ಅದೇನೆ. ದೇವರ ಮುಂದೆ ಅಷ್ಟಾಂಗ ಪ್ರಣಾಮ, ಸಾಷ್ಟಾಂಗ ಪ್ರಣಾಮ, ಅಷ್ಟು ಅಂಗಗಳಿಂದ ಭಗವಂತನಿಗೆ ಪ್ರಣಾಮ ಮಾಡಿ ನೀನೇ ಕೊಟ್ಟದ್ದು, ನಿನಗೇ ಇದು ಅಂತ ಅರ್ಪಣೆಯ ಮನೋಭಾವ. ಇದು ಒಂದು ಅಶ್ವಮೇಧ ಅಲ್ಲ, ದಶಾಶ್ವಮೇಧಾವ ಭೃತೇನ ತುಲ್ಯ. ಇಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅಶ್ವಮೇಧ ಯಾಗಕ್ಕೆ ಸಮಾನ ಅಂತ ಹೇಳಲಿಲ್ಲ, ಅಶ್ವಮೇಧ ಅವಭೃತೇನ ತುಲ್ಯ ಅಂತ. ಬಲಿಯು ಅಶ್ವಮೇಧ ಯಾಗ ಮಾಡಿದ, ಅವಭೃತ ಮಾಡಲಿಕ್ಕಾಗಲಿಲ್ಲ ಅವನಿಗೆ. ಇದು ಹಾಗಲ್ಲ, ಅಶ್ವಮೇಧ ಯಾಗ ಮಾಡಿ ಅವಭೃತ ಸ್ಥಾನ ಅಂದರೆ ಮುಗಿಯಿತು ಅಂತ ಅರ್ಥ. ಅಂದರೆ ಪೂರ್ಣ ಅಶ್ವಮೇಧ ಯಾಗ ಮಾಡಿದರೆ 10 ಎಷ್ಟು ಪುಣ್ಯ. ತಕ್ಕಡೆಯಲ್ಲಿ ಇಟ್ಟರೆ ದೇವರಿಗೆ ಒಂದು ನಮಸ್ಕಾರ ಮಾಡಿದರೆ ಅಷ್ಟು ಪುಣ್ಯ. ನಾವು ಎಷ್ಟು ಆಲೋಚನೆ ಮಾಡ್ತೇವೆ ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ. ದೇವರು ಕಾಣೋದಲ್ಲ, ಅಯ್ಯೋ ಅಂಗಿ ಉಂಟ್ರಿ, ನಮಸ್ಕಾರ ಮಾಡಿದರೆ ಧೂಳಿ ಉಂಟ್ರಿ, ಧೂಳಿ ಇದ್ರೆ ಮೈಯೆಲ್ಲ ಕೊಳೆ, ಅಂಗಿ ತೆಗೆದ್ರೆ ಮೈ ಕೊಳೆ, ಅಂಗಿ ಹಾಕಿದ್ರೆ ಅಂಗಿ ಕೊಳೆ, ದೇವಸ್ಥಾನಕ್ಕೆ ಹೋದ್ರೆ ರಗಳೆ ಅಂತ. ರಸ್ತೆಯಲ್ಲಿದ್ದ ಧೂಳಿ ಬಂದರೆ ಬೇಜಾರಾಗುವುದಿಲ್ಲ, ದೇವಸ್ಥಾನದ ಧೂಳಿ ತಾಗಿದ್ರೆ ಎಲ್ಲಿ ಪುಣ್ಯ ಬರುತ್ತೋ ಅಂತ ಭಯ. ಹೇಳ್ತಾರೆ, ಕಣ ಯಾವಂತಿ ಭಾರತ ತಾವದ್ವರ್ಷ ಸಹಸ್ರಾಣಿ. ದೇವರಿಗೆ ನಮಸ್ಕಾರ ಮಾಡುವಾಗ ಅಂಗಿ ತೆಗೆದು ಶಲ್ಯ ತೆಗೆದು ನಾವು ಸಾಷ್ಟಾಂಗ ಪ್ರಣಾಮ ಮಾಡ್ತೇವೆ. ಪ್ರಣಾಮ ಮಾಡುವಾಗ ಮೈಯಲ್ಲೆಲ್ಲ ಧೂಳಿ ಇರ್ತದೆ, ಅದು ಧೂಳಿ ಅಲ್ಲ. ಭಗವದ್ಭಕ್ತರು ಸಂಚಾರ ಮಾಡಿದಾಗ ಅವರ ಪಾದದ ಧೂಳಿ ಅಲ್ಲ, ಅವರ ಒಳಗೆ ನಿಂತ ಭಗವಂತನ ಪಾದದ ಧೂಳಿ. ಅದು ಮೈಗೆ ಅಂಟಿಕೊಂಡ್ರೆ ಆ ಧೂಳಿ ಎಷ್ಟು ಇದೆ ನಮ್ಮ ಮೈಯಲ್ಲಿ, ಅಷ್ಟು 1000 ವರ್ಷ ನಾವು ಸುಖವಾಗಿ ಆರಾಮವಾಗಿ ಜೀವಿಸ್ತೇವೆ ಅಂತ ಪುರಾಣ ಹೇಳ್ತದೆ. ಆಚಾರ್ಯರು ಹೇಳ್ತಾರೆ, ತಾವದ್ವರ್ಷ ಸಹಸ್ರಾಣಿ ವಿಷ್ಣುಲೋಕೆ ಮಹೀಯತೆ ಅಂತ. ಆಚಾರ್ಯರು ದಶಾಶ್ವಮೇಧಕ್ಕೆ ಅವಭೃತಕ್ಕೆ ಸಮಾನವಾದ ನಮಸ್ಕಾರಗಳನ್ನು ಮಾಡಿದರಂತೆ. ನಮಸ್ಕಾರ ಮಾಡುವಾಗ ಕೈಯಲ್ಲಿ ಭಗವಂತನಿಗೆ ಅಂಜಲಿ ಸಮರ್ಪಣೆ, ಕಾಲನ್ನು ಬಿಡಿಸಿ ಅದನ್ನು ಭಗವಂತನಿಗೆ ಅರ್ಪಣೆ, ಮನಸ್ಸು ಭಗವಂತನಿಗೆ, ಕಣ್ಣು ಭಗವಂತನಿಗೆ, ಕಿವಿ ಭಗವಂತನ ಶಬ್ದಕ್ಕೆ, ನಾಲಗೆ ಭಗವಂತನ ನಾಮ ಉಚ್ಚಾರಣೆಗೆ. ಹೀಗೆ ಒಂದು ನಮಸ್ಕಾರ ಮಾಡಿದರೆ ದಶಾಶ್ವಮೇಧಾವ ಭೃತೇನ ತುಲ್ಯ ಅಂತ. ಪುರಾಣಕಾರರಿಗೆ ತೃಪ್ತಿ ಆಗಲಿಲ್ಲ, ಇನ್ನೂ ಮುಂದುವರಿಸಿ ಹೇಳಿದರು, ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನಾ ಪುನರೇತಿ ಜನ್ಮ. 10 ಅಶ್ವಮೇಧ ಯಾಗ ಮಾಡಿದರೂ ಮತ್ತೆ ವಾಪಸ್ ಭೂಮಿಗೆ ಬರಬಹುದು, ತಾಯಿಯ ಹೊಟ್ಟೆಯಲ್ಲಿ ಮತ್ತೆ ಈ ಮನೆಗೆ ಸೇರಬಹುದು. ಆದರೆ ಕೃಷ್ಣ ಪ್ರಣಾಮಿ ದೇವರಿಗೆ ನಮಸ್ಕಾರ ಮಾಡಿದರೆ ನ ಪುನರ್ಭವಾಯ, ಮತ್ತೆ ಈ ದುಃಖದ ಈ ಪ್ರಪಂಚಕ್ಕೆ ಮತ್ತೆ ಬರುವುದಿಲ್ಲ, ಆನಂದಮಯನಾಗಿ ಇರ್ತಾನೆ. ಅದು ಹೇಗೆ ಮಾಡಬೇಕು ಪ್ರಣಾಮ, ಅದನ್ನು ಆಚಾರ್ಯರು ಮಾಡಿ ತೋರಿಸಿದರಂತೆ. ಸುಹಯಮೇಧ ಗಣಾತಿಶಯಾಲವಾಹ ಹರಿನಮಸ್ಕೃತಯ ಸುಕೃತಾಹ ಇಮಾಹ. ಆಚಾರ್ಯರು ನಮಸ್ಕಾರ ಮಾಡಿದರೆ ಎಲ್ಲ ದೇವತೆಗಳು ಆಕಾಶದಿಂದ ನೋಡಿದ್ರಂತೆ ಹೇಗೆ ನಮಸ್ಕಾರ ಮಾಡ್ತಾರೆ ಅಂತ. ಅಂದರೆ ದೇವರು ಪ್ರೀತರಾಗಬೇಕು, 10 ಅಶ್ವಮೇಧದ ಪುಣ್ಯವನ್ನು ಸೂರೆಗೊಳ್ಳಬೇಕು. ಹೇಗೆ ನಮಸ್ಕಾರ ಅಂತ ದೇವತೆಗಳೆಲ್ಲ ಮೈಯೆಲ್ಲ ಕಣ್ಣಾಗಿ ನೋಡಿದರಂತೆ. ಇದು ಆಚಾರ್ಯರ ಪ್ರದಕ್ಷಿಣೆಯ ಕ್ರಮ, ದೇವಸ್ಥಾನ ದರ್ಶನದ ಕ್ರಮ. ಅಲ್ಲಿ ಕಲ್ಲಲ್ಲ ಕಾಣಿಸುವುದು, ಅದರ ಒಳಗೆ ಶಿವ ಅಲ್ಲ, ಅವನ ಒಳಗೆ ಮಹಾಶಿವ ಭಗವಂತ ಅವನಿಗೆ ಕಾಣಿಸ್ತಿದ್ರು. ದೇವರು ಮಾತಾಡ್ತಿದ್ದ. ದೇವರ ಅನುಗ್ರಹ ಪಾತ್ರರಾಗಿ ಈ ನಮಸ್ಕಾರ ಮಾಡಿದ ಬಗೆಯನ್ನು ಆಚಾರ್ಯರು, ವಾಸುದೇವ ಆಚಾರ್ಯರು, ಪುಟಾಣಿ 3 ವರ್ಷದ ಕೂಸು ಅಪ್ಪನಿಗೆ ಪಾಠ ಹೇಳ್ತದೆ ಅಂತ. ಕೇಳಿದ್ರೆ ಅವರು ನೀವು ಒಂಟಿಯಾಗಿ ಬಂದಿಯಾ ಅಂತಂದ್ರೆ, ಅಪ್ಪ ಒಂಟಿ ಚಾಚ ಪ್ರಶ್ನೆನೇ ಇಲ್ಲ ಅಂತ. ನೀನಿರುವಾಗ ಒಂಟಿ, ನೀನಿಲ್ಲದಿದ್ರೆ ಭಗವಂತ ನನಗೆ ಒಟ್ಟಿಗೆ ಇದ್ದಾನೆ, ದೇವರು ಕೈ ಹಿಡ್ಕೊಂಡು ಕರ್ಕೊಂಡು ಬಂದ ಅಂತ. ಈ ಸರಹದ್ದು ಅಂತ ಇರ್ತದೆ ನೋಡಿ, ಪೊಲೀಸ್ ಸ್ಟೇಷನ್ಗಳು. ಒಂದು ಊರಿಂದ ಒಂದು ಊರಿಗೆ ಹೋಗಬೇಕಾದ್ರೆ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಇರ್ತದೆ. ಹೋದ್ರೆ ಈ ಪೊಲೀಸ್ ಸ್ಟೇಷನ್ನಲ್ಲಿ ಬಿಟ್ಟು ಇನ್ನೊಂದು ವಾಹನ ಹಿಡ್ಕೊಂಡು ಹೋಗ್ಬೇಕು, ಇನ್ನೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋಗ್ಬೇಕು. ನಮ್ಮ ಆಚಾರ್ಯರಿಗೆ ಸರಹದ್ದು ಹಾಗಿತ್ತಂತೆ. ಆಚಾರ್ಯರ ಮನೆಯಿಂದ ಹೊರಟ್ರೆ ಒಂದು ದೇವಸ್ಥಾನದ ದೇವರು ಬಂದು ಕರ್ಕೊಂಡು ಹೋಗ್ಬೇಕು. ಈ ಪೊಲೀಸ್ ಅಲ್ಲ, ಇಡೀ ಜಗದ್ ರಕ್ಷಕರಾದ ಪೊಲೀಸರು ಕರ್ಕೊಂಡು ಹೋಗ್ತಿದ್ರು. ಆ ದೇವಸ್ಥಾನದಿಂದ ಮುಂದಿನ ದೇವಸ್ಥಾನದವರು ಬಂದು ಕರ್ಕೊಂಡು ಹೋಗ್ತಿದ್ರು. ಉಡುಪಿ ತನಕ ಹೀಗೆ ಆಚಾರ್ಯರಿಗೆ ರಾಜವೈಭವದಲ್ಲಿ ಭಗವಂತನೇ ಸ್ವತಃ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ ಘಟನೆಯನ್ನು ಮಧ್ವವಿಜಯ ಉಲ್ಲೇಖ ಮಾಡ್ತದೆ. ಇದೆಲ್ಲ ಯಾಕೆ ಅಂತಂದ್ರೆ
ಇದೆಲ್ಲ ಇಡೀ ಜಗತ್ತಿಗೆ ಶಿಕ್ಷಣ ಕೊಡಲಿಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಬೇಕು. ಮನೆಯಿಂದ ಪ್ರಿಪರೇಷನ್ ತಯಾರಾಗಬೇಕಂದ್ರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ದೇವಸ್ಥಾನದ ಪ್ರಿಪರೇಷನ್ ಅಲ್ಲ. ಮನೆಯಿಂದ ಹೊರಡುವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ, ತಲೆಯಲ್ಲಿ ಎಚ್ಚರ ಇರಬೇಕು. ಗಮ್ಮತ್ತಿಗೆ ಹೋಗುವುದಲ್ಲ. ನಮ್ದೆಲ್ಲ ಹೇಗೆ ಅಂತಂದ್ರೆ ಆನ್ ದಿ ವೇ ಟೆಂಪಲ್ ಹೋಗೋದು, ಅದಲ್ಲ. ದೇವಸ್ಥಾನಕ್ಕೋಸ್ಕರನೇ ನಾವು ಹೋಗ್ಬೇಕು. ಮನೆಯ ಪಕ್ಕದಲ್ಲಿರಲಿ, ಮನೆಯ ದೂರದಲ್ಲಿರಲಿ, ನಮ್ದೆಲ್ಲ ದೇವಸ್ಥಾನಕ್ಕೆ ಹೋಗುವಾಗ ಎಲ್ಲ ಕೆಲಸ ಮುಗಿಸಿ ಬರಬೇಕು ಅಂತ ಬೇಡ. 10 ರೊಟ್ಟಿ 11 ಬೇಡ. ದೇವಸ್ಥಾನ ಅಂದ್ರೆ ದೇವರೊಂದೇ. ಇದು ಆಚಾರ್ಯರು ತೋರಿಸಿದ್ದಾರೆ. ಪುಟಾಣಿ ಆಗಿದ್ದಾಗ 3 ವರ್ಷದ ಕೂಸಾದಾಗ ತ್ರಿವಿಕ್ರಮನ ವೈಭವ ಅದು ಆಚಾರ್ಯರದ್ದು. ಹಾಗೆ ದೇವಸ್ಥಾನಕ್ಕೆ ಹೋದ್ರೆ ದೇವರು ಸ್ವತಃ ಕೈ ಹಿಡಿದು ಕರೆದು ಹೋದ. ಅಧಿಕಾರಿಗಳಲ್ಲ, ಯಾರೋ ಒಬ್ಬ ಬಂದು ಕರ್ಕೊಂಡು ಹೋದ್ದಲ್ಲ, ಸ್ವತಃ ಭಗವಂತನೇ ಕರ್ಕೊಂಡು ಹೋಗ್ತಾನೆ. ಮಗುವಿಗೆ ರಾಜ ಟಿವಿ ರಾಜವೈಭವ. ಇದು ಮಧ್ವವಿಜಯ ಉಲ್ಲೇಖ ಮಾಡಿರ್ತಕ್ಕಂತಹ ಘಟನೆಗಳು. ಆಚಾರ್ಯರು ಅಪ್ಪನಿಗೆ ಹೇಳ್ತಾರೆ, ನಾನು ಕಾನನಗೋ ಹರಿಹಿ ಮಮಸಕ, ಭಗವಂತ ನನಗೆ ಮಿತ್ರನಾದ, ಕರ್ಕೊಂಡು ಹೋದ, ಇಲ್ಲಿವರೆಗೆ ಕರ್ಕೊಂಡು ಬಂದ ಅಂತ. ಮನುಷ್ಯ ಆದ್ರೆ ನೀವು ದಾರಿ ಕೇಳಿ, ಮುಂಗಲಿ ಪ್ರಣದೇವರ ಗುಡಿಗೆ ಹೋಗೋದು ಎಲ್ಲಿ ಅಂತ ದಾರಿ ಕೇಳಿ ನೋಡಿ, ಲೆಫ್ಟಿಗೆ ಹೋಗಿ ರೈಟ್ಗೆ ಹೋಗಿ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಾಗೋದಿಲ್ಲ, ಸ್ವಲ್ಪ ಬನ್ನಿ, ಬೇಕಾದ್ರೆ ಹೋಗಿ ಬಿಟ್ರೆ ಬಿಡಿ ಅಂತ ಹೇಳ್ತಾರೆ. ನಮ್ಮ ದೇವರು ಹಾಗಲ್ಲ. ದೇವರು ಬರುವುದೇ ಇಲ್ಲ, ಬಂದ್ರೆ ಕೈ ಹಿಡಿದು ಕೊನೆ ತನಕ ಪಾರ ಕಾಣಿಸ್ತಾನೆ ಅಂತ. ಆ ವಾಸುದೇವನ ಕೈ ಹಿಡಿದು ಉಡುಪಿ ತನಕ, ಅನಂತೇಶ್ವರನ ತನಕ ಅಲ್ಲ, ಅಲ್ಲಿಗೆ ಮಧ್ಯಗೇಹ ಭಟ್ರು ಬಂದರು, ಅವರ ಕೈಯಲ್ಲಿ ಒಪ್ಪಿಸುವ ತನಕ ಭಗವಂತ ಜವಾಬ್ದಾರಿ ಹೊತ್ತ ಅಂತ ಮಧ್ವವಿಜಯ ಹೇಳುತ್ತೆ. ಹಾಗಾಗಿ ನಾವು ಯಾರನ್ನು ಶರಣಾಗತರಾಗಬೇಕು? ಭಗವಂತನ ಹತ್ರ. ಎಲ್ಲಿಯಾದರೂ ಹೋಗುವುದಾದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಭಗವಂತ ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟ, ಕರ್ಕೊಂಡು ಹೋಗ್ತಾನೆ, ನಾವು ಏನು ಸುರಕ್ಷಿತವಾಗಿ ನಾವು ಪಾರಾಗ್ತೇವೆ. ವಾಸುದೇವ ಇದಕ್ಕೆ ನಿದರ್ಶನ. ಏಕಾಕಿ ಯೋಜನಾಭ್ಯಾಂ ವ್ಯವಹಿತ ಮಗಮತ್ ಯಸ್ತ್ರಿವರ್ಷ ಅಮರೋಕಃ. ದೇವತೆಗಳ ಮಂದಿರಕ್ಕೆ ವಾಸುದೇವ ಒಂಟಿಯಾಗಿ ಹೋದ. ಒಂಟಿಯಾಗಿ ಅಲ್ಲ, ಜಂಟಿಯಾಗಿ ಭಗವಂತನ ಜೊತೆಗೆ ಹೊರಟ. ದೇವಸ್ಥಾನಕ್ಕೆ ಹೋಗುವಾಗ ದೇವರ ಜೊತೆಗೆ ನಾವು ಹೋಗಬೇಕಾದ್ದು ಅನ್ನುವ ತತ್ವ ವಾಸುದೇವ ನಮಗೆ ತೋರಿಸಿದ್ದಾನೆ. ಯಾಂತ್ರಿಕ ಆಗಬಾರದು, ಅದು ಮಾಂತ್ರಿಕವಾದ ನಮ್ಮ ಜೀವನ ನಡೆಸಬೇಕು ಅಂತ ಅದನ್ನು ಆಚಾರ್ಯರು ತೋರಿಸಿದ್ರು ಅಂತ. ಇದು ಹಿಂದೊಂದು ನೋಡಿದ್ದೇವೆ ನಾವು, ಏಕಾಬ್ದಕಂ ವೃಷಭವಾಲ ಕೃತಾವಲಂಬಂ, ಎತ್ತಿನ ಬೆನ್ನ ಹಿಂದೆ ಹೋದ ಅಂತ. ಇದು ಮತ್ತೊಂದು, ಅದು ಧರ್ಮದ ವೃಷಭದ ಬೆನ್ನ ಹಿಂದೆ ಹೊತ್ತು, ಇದು ಭಗವಂತನ ಬೆನ್ನ ಹಿಂದೆ ಹೋದ ಅಂತ. ಇದು ಮತ್ತೊಂದು ವಾಸುದೇವನ ಘಟನೆ. ಈ ಘಟನೆಗಳಿಂದ ನಾವು ಮುಂದೆಲ್ಲ ಆಚಾರ್ಯರ ಜೀವನ ಚರಿತ್ರೆ ನಾವೇನು ಹೇಳ್ತೇವೆ ಅದರಲ್ಲೆಲ್ಲ ಇದು ಇಟ್ಕೊಳ್ಬೇಕು ನಾವು. ಅಂದ್ರೆ ಭಗವಂತ ಅವರ ಜೊತೆಗೆ ಇದ್ದ, ಭಗವಂತನನ್ನು ಬಿಟ್ಟು ಅವರದು ಯಾವುದೇ ಕಾರ್ಯಕ್ರಮ ಇರಲಿಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕಾದ್ದು. ಆಚಾರ್ಯರು ಹೀಗೆ ದೇವಾಲಯದಿಂದ ದೇವಾಲಯಕ್ಕೆ ಹೋಗುವ ಈ ಕ್ರಮ ಅದ್ಭುತ. ನಮ್ಮ ಮಕ್ಕಳು ಹೋಗ್ತಾರೆ. ನಮ್ಮ ಮಕ್ಕಳು ಹೋಗುದು ಎಲ್ಲಿಗೆ ಅಂತಂದ್ರೆ ಹಾಡು ಬಾವಿಗೆ ಹೋಗುವುದಷ್ಟೇ, ಅಲ್ಲಿಯೇ ಬೀಳುವುದಷ್ಟೇ, ನಮ್ಮನ್ನು ಬೀಳಿಸ್ತಾರೆ. ಆಚಾರ್ಯರು ಹಾಡು ಬಾವಿಗೆ ಬೀಳುವ ಕ್ರಮ ಇಲ್ಲ. ಹಾಡು ಬಾವಿಗೆ ಬಿದ್ದರೆ ಎತ್ತುವ ಕಾರ್ಯಕ್ರಮ ಅದು ಆಚಾರ್ಯರದ್ದು. ಯಾವ ದೇವಸ್ಥಾನಕ್ಕೆ ಹೋದರೂ ನಮಸ್ಕಾರ ಮಾಡಲಿಕ್ಕೆ ಹಿಂಜರಿತಿರಲಿಲ್ಲ. ಈ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಬಹುದಾ ಆಲೋಚನೆ ಇಲ್ಲ. ಯಾಕೆಂತಂದ್ರೆ ಅವರಿಗೆ ದೇವರೇ ಕಾಣಿಸುವುದು, ದೇವರನ್ನು ಬಿಟ್ಟು ಇನ್ಯಾರು ಕಾಣಿಸುವುದೇ ಇಲ್ಲ. ನಮಗೆ ದೇವರನ್ನು ಬಿಟ್ಟು ಎಲ್ಲಾ ದೆವ್ವಗಳೂ ಕಾಣಿಸ್ತವೆ. ಹಾಗಾಗಿ ನಮಗೆ ಸಮಸ್ಯೆ. ಆಚಾರ್ಯರಿಗೆ ಇಂತಹ ಗೊಂದಲಗಳಿರಲಿಲ್ಲ. ಹರಿ ನಮಸ್ಕೃತಯ ಇಮಾಹ, ಭಗವಂತನ ಪ್ರಣಾಮವನ್ನು ಮಾಡ್ತಾ ಆಚಾರ್ಯರ ಈ ಜೀವನ ಚರಿತ್ರೆ ಪ್ರಾರಂಭ ಆಗತ್ತೆ ಅಂತ. ಆಚಾರ್ಯರು ಪಾಜಕದಲ್ಲಿದ್ರಲ್ಲ ವಾಸುದೇವನಾಗಿ, ಎಲ್ಲಿದ್ರು ಅಂತ ಒಂದು ಪ್ರಶ್ನೆ. ಅದಕ್ಕೆ ಮಧ್ವವಿಜಯದಲ್ಲಿ ಹೇಳ್ತಾರೆ, ವಿಮಾನಗಿರಾವಪಿ ಚಂಡಿಕಾ ಶಿಶುಮಹೋ ಜನನಿ ತಮಲಾಲಯತ್. ಆಚಾರ್ಯರು ಎಲ್ಲಿದ್ರು ಅಂದ್ರೆ ಪಾಜಕದಲ್ಲಿ ಒಂದು ತಾಯಿ, ಕುಂಜಾರ್ನಲ್ಲಿ ಮತ್ತೊಬ್ಬಳು ತಾಯಿ, 2 ತಾಯಿ ಅಂತೆ. ಅಂದ್ರೆ ಇಡೀ ಜಗತ್ತಿನ ಜನನಿ, ಲೋಕಜನನಿಯಾದ ಮಹಾಲಕ್ಷ್ಮಿ ದುರ್ಗಾದೇವಿ ಒಂದು ತಾಯಿ ಅಂತೆ. ಇನ್ನೊಂದು ತಾಯಿ ವೇದವತಿ ಅಂತ ನಾವು ಹೇಳುವ ಮಧ್ಯಗೆಯ ಭಟ್ರ ಹೆಂಡತಿ ಮತ್ತೊಂದು ತಾಯಿ ಅಂತೆ. ಅವ್ರು ಎಲ್ಲಿದ್ರು ಅಂತಂದ್ರೆ ಶಿಶುಂ ಅಹೋ ಜನನೀ ತಮಲಾಲಯತ್ ವಿಮಾನಗಿರಾವಪಿ. ಆ ವಿಮಾನಗಿರಿಯಲ್ಲಿ ಕುಂಜಾರಿನ ಆ ಎತ್ತರದ ದುರ್ಗದಲ್ಲಿ ಆಚಾರ್ಯರು ಇರಬೇಕಂತೆ. ಅಲ್ಲೇ ಅವರು ವಾಸ ಮಾಡೋದು. ಯಾಕೆಂದ್ರೆ ಅವರಿಗೆ ಇಷ್ಟವಾದ ತಾಯಿ ಅವಳು. ಮಕ್ಕಳಿಗೆ ತಾಯಿ ಅಂದ್ರೆ ಇಷ್ಟ. ಆಚಾರ್ಯರಿಗೆ ಯಾವ ತಾಯಿ ಇಷ್ಟ? ಹನುಮನಾಗಿದ್ದಾಗ ಅಂಜನೆಯ ಒಳಗೆ ನಿಂತ ತಾಯಿ ಇಷ್ಟ, ಭೀಮಸೇನ ದೇವರಾಗಿದ್ದಾಗ ಕುಂತಿಯ ಒಳಗಿದ್ದ ತಾಯಿ ಇಷ್ಟ. ಹಾಗೆ ಆಚಾರ್ಯರಾದಾಗ
ವೇದವತಿಯ ಒಳಗಿದ್ದ ತಾಯಿ ಅಂದರೆ ಮಹಾತಾಯಿ ದುರ್ಗಾದೇವಿ ತುಂಬ ಇಷ್ಟ. ಹಾಗಾಗಿ ಆ ಬೆಟ್ಟದಲ್ಲೇ ಇರ್ತಿದ್ರಂತೆ. ದುರ್ಗೆಗೆ ಆಚಾರ್ಯರಂದ್ರೆ ಇಷ್ಟ ಅಂತೆ. ತಾಯಿ ಏನು ಮಾಡ್ತಾಳೆ? ಮಗುವಿಗೆ ಪಾಠ ಹೇಳ್ತಾಳೆ. ಈ ತಾಯಿ ವೇದಾಭಿಮಾನಿ ದೇವತೆ. ಹಾಗಾಗಿ ವೇದವನ್ನು ಚಿಂತನೆ ಮಾಡಿಸುವ ತಾಯಿ ತುಂಬ ಇಷ್ಟ ವಾಸುದೇವನಿಗೆ. ಹಾಗಾದ್ರೆ ವೇದವತಿಗೆ ಇಷ್ಟ ಅಲ್ವಾ? ಪಾಜಕದ ಅಮ್ಮನಿಗೆ ಇಷ್ಟ ಅಲ್ವಾ? ಅವಳಿಗೂ ಇಷ್ಟ. ಕಷ್ಟ ಅದು ಅಂತೆ. ಇಬ್ಬರಿಗೂ ಇಷ್ಟ ಆದರೆ ಮಗುವಿಗೆ ಕಷ್ಟ ಅಂತ. ಆ ಮನೆಯಲ್ಲಿಯೂ ಕರೆಯುವುದು, ಈ ಮನೆಯಲ್ಲಿಯೂ ಕರೆದ್ರೆ ಕಷ್ಟ. ಏನಾಗ್ತಿತ್ತು ಅಂದರೆ, ಕೆಳಗಿದ್ರೆ ಮೇಲಿದ್ದ ಅಮ್ಮ ಕರೆಯಿತು, ಮೇಲಿದ್ರೆ ಕೆಳಗಿದ್ದ ಅಮ್ಮ ಕರೆಯಿತು. ನಮ್ಮನ್ನು ಗುಮ್ಮ ಮಾತ್ರ ಕರೆಯುವುದು, ಯಾವ ಅಮ್ಮನೂ ಕರೆಯುವುದಿಲ್ಲ. ಅಲ್ಲಿ ಮೇಲಿದ್ದ ತಾಯಿ ಕರೆಯುವುದು ವಾಸುದೇವ ಬಾ ಅಂತ. ವೇದಾಭಿಮಾನಿ ದೇವತೆಗೆ ವೇದ ಅಧ್ಯಾಪಕನಾದ ವೇದ ಪ್ರವಚನಕಾರನಾದ ಈ ಮಹಾ ಆಚಾರ್ಯ ಇಷ್ಟ. ವೇದವತಿಗೆ ತನ್ನ ಕೂಸು ಹರಕೆ ಹೊತ್ತು ಪಡೆದ ಕೂಸು ತುಂಬ ಇಷ್ಟ. ನಿಮ್ಮೊಂದ್ಸಲ ಆಲೋಚನೆ ಮಾಡಿ, ಪಾಜಕ ಎಲ್ಲಿದೆ, ಕುಂಜಾರು ಬೆಟ್ಟ ಎಲ್ಲಿದೆ? ಈ ಹುಡುಗ ಬರಲಿಕ್ಕೇನು ಗಾಡಿ ಇತ್ತ? ಏನು ಇರಲಿಲ್ಲ. ಅಲ್ಲಿ ವೇದವತಿ ಕರೀತಾಳೆ ಅಂತೆ, ವಾಸುದೇವ ಇಲ್ಲಿ ಬಾ, ಎಲ್ಲಿದ್ದೀ ಅಂತ. ವಾಸುದೇವನ ಧ್ವನಿ ಅಲ್ಲಿವರೆಗೆ ಕೇಳಿಸ್ತಿತ್ತು. ಮೊಬೈಲ್ ಇರಲಿಲ್ಲ, ಬಯಲು ಪ್ರದೇಶ, ಎಲ್ಲ ಚೆನ್ನಾಗಿ ಕೇಳಿಸ್ತಿತ್ತಂತೆ. ವಾಸುದೇವ ಬಂದೆ ಅಂತ ಹೇಳ್ತಿದ್ದಂತೆ. ವಾಸುದೇವನ ಶಬ್ದ ಹೋಗುವುದಕ್ಕಿಂತ ಮುಂಚೆ ವಾಸುದೇವ ಅಮ್ಮನ ಪಕ್ಕದಲ್ಲಿದ್ದ ಅಂತ ನಾರಾಯಣ ಭಟ್ಟಾಚಾರ್ಯರು ಹೇಳ್ತಾರೆ. ಅಂದ್ರೆ ಶಬ್ದಕ್ಕಿಂತ ವಾಸುದೇವನ ವೇಗ ಅಷ್ಟು ತೀಕ್ಷ್ಣವಾಗಿತ್ತು ಅಂತ. ಅಂದ್ರೆ ಇಲ್ಲಿಂದ ಜಿಗಿತ ಅಮ್ಮನ ಮುಂಭಾಗದಲ್ಲಿ ಅಂತ, ಅಲ್ಲಿಂದ ಮತ್ತೆ ನೆಗತ ಈ ಬೆಟ್ಟಕ್ಕೆ ಅಂತ. ಇದು ವಾಸುದೇವ ಅಂದ್ರೆ ಹನುಮಂತ ದೇವರ ವೈಭವವನ್ನು ಜಗತ್ತಿಗೆ ತೋರಿಸ್ತಿದ್ದ ಅಂತ. ಮೇಲಿಂದ ಹಾರಿದ, ಅದು ಅಮ್ಮನ ವೇದವತಿಯ ಪಕ್ಕದಲ್ಲಿ ಬಂದು ನಿಂತ. ಋಷಿಕೇಶ ತೀರ್ಥರು ಹೇಳ್ತಾರೆ, ಆಚಾರ್ಯರ ಪ್ರಿಯ ಶಿಷ್ಯರು, ಅವರು ಹೇಳ್ತಾರೆ, ಸಂಪ್ರದಾಯ ಪದ್ಧತಿಯಲ್ಲೇ ಹೇಳ್ತಾರೆ. ಇವತ್ತು ಅವರ ಆರಾಧನೆ, ಒಂದು ಮಾತು ಅವರ ಬಗ್ಗೆ ನಾವು ಹೇಳಬೇಕು. ಋಷಿಕೇಶ ತೀರ್ಥರು ಒಂದು ಕಡೆ ಹೇಳ್ತಾರೆ. ಏನು ಹೇಳ್ತಾರೆ ಅವರು ಅಂತಂದ್ರೆ, ಸಂಪ್ರದಾಯ ಪದ್ಧತಿ ಅಂತ ಆಚಾರ್ಯರ ಜೀವನ ಚರಿತ್ರೆಯನ್ನು ಅದರಲ್ಲಿ ದಾಖಲೆ ಮಾಡಿದ್ದಾರೆ. ಆಚಾರ್ಯರು ಯಾವ್ಯಾವ ಪೀಠಕ್ಕೆ ಯಾವ್ಯಾವ ದೇವರನ್ನು ಕೊಟ್ಟಿದ್ದಾರೆ ಅದೆಲ್ಲ ದಾಖಲೆ ಅದರಲ್ಲಿ ಮಾಡಿದ್ದಾರೆ. ಅದರಲ್ಲಿ ಒಂದೆರಡು ಘಟನೆಗಳನ್ನು ಹೇಳ್ತಾರೆ ಆಚಾರ್ಯರ ಬಗ್ಗೆ. ಒಂದು ಘಟನೆ ಇದು ಹೇಳ್ತಾರೆ, ಆ ವೇದವತಿ ಕರೆದ್ರೆ ಮೇಲಿನ ಬೆಟ್ಟದಿಂದ ಜಿಗಿದು ವೇದವತಿಯ ಪಕ್ಕದಲ್ಲಿ ನಿಲ್ತಿದ್ರಂತೆ. ನಿಂತರು ಅಂದ್ರೆ ನೋಡಿ, ಆಲೋಚನೆ ಮಾಡಿ, ಅಷ್ಟು ಎತ್ತರದಿಂದ ಹಾರಿದ್ರೆ ಆ ಚಿಹ್ನೆ ಆ ಕಲ್ಲಲ್ಲಿ ಮೂಡಿತ್ತಂತೆ. ಪಾಜಕ ಅಂದ್ರೆ ಪಾದೆ ಕಲ್ಲಿನ ಊರು ಅಂತ ಅರ್ಥ. ಆ ಪಾದೆಯ ಬೆಟ್ಟ ಅದು. ಅಲ್ಲಿ ಆಚಾರ್ಯರು ಹಾರಿದ್ರೆ ಆಚಾರ್ಯರ ಕಾಲಿನ ಗುರುತು ಅದು ಇವತ್ತೂ ಅಲ್ಲಿ ಅದ್ಯಾಪಿ ದೃಶ್ಯತೆ ಅಂತ ಹೇಳ್ತಾರೆ. ಆ ಗುರುತು ಇವತ್ತೂ ಇದೆ. ಆ ಬೆಟ್ಟದಿಂದ ವೇದವತಿಯ ಮುಂಭಾಗದಲ್ಲಿ ಬಂದು ನಿಂತ ಆ ಚಿಹ್ನೆ ಬರೀ ವೇದವತಿಗೆ ಅಲ್ಲ, ವೇದದ ಮೇಲೆ ಅಭಿಮಾನ ಇರುವ ಎಲ್ಲ ವೈದಿಕರಿಗೂ ಆ ಚಿಹ್ನೆ ಇವತ್ತು ದರ್ಶನ ಕೊಟ್ಟು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ನಾನು ವಾಯುದೇವರು, ಹನುಮಂತ ದೇವರು ನಾನೇ ಭೀಮಸೇನ, ನಾನೇ ಆಚಾರ್ಯರು ಅಂತ, ವಾಯುದೇವರು ಅಂತ ತೋರಿಸಿಕೊಟ್ಟಿದ್ದಾರೆ. ನಾವು ಆಚಾರ್ಯರಲ್ಲಿ ಮಾಡಬೇಕಾದ ಭಿನ್ನ ಇಷ್ಟೇ. ಆ ವೇದವತಿ ಕರೆದದ್ದಕ್ಕೆ ಆ ವೇದಾಭಿಮಾನಿ ದುರ್ಗೆಯ ಕುಂಜಾರು ಬೆಟ್ಟದಿಂದ ಜಿಗಿತು ಅವರ ಮುಂಭಾಗದಲ್ಲಿ ನಿಂತಿದ್ದೀರಿ. ಅದೇನೂ ಆಶ್ಚರ್ಯ ಅಲ್ಲ. ಇನ್ನೇನು ಮಾಡಬೇಕಾದ್ದು ಅಂತ ಅಂದ್ರೆ, ಕುಂಜಾರಿನಿಂದ ಹಾರಿ ಪಾಜಕದಲ್ಲಿ ನೀವು ನಿಂತಿದ್ದೀರಿ. ಈಗ ಪಾಚಕದಿಂದ ಹಾರಿ ರಾಯಚೂರಿನಲ್ಲಿರುವ ನಮ್ಮ ಹೃದಯಕ್ಕೆ ಬಂದು ನೆರಬೇಕು ನೀವು ಅಂತ ನಾವು ಅವರಲ್ಲಿ ಭಿನ್ನವನ್ನು ಮಾಡಬೇಕು. ಆಚಾರ್ಯರು ಈ ಮನೆಗೆ ಬಂದು ಸೇರಬೇಕು, ಇದು ಪಾಚಕ ಆಗಬೇಕು. ಇಲ್ಲಿ ಆಚಾರ್ಯರು ಬಂದು ನೆಲೆಗೊಳ್ಳಬೇಕು. ವೇದಾಭಿಮಾನಿ ದೇವತೆ ನಮಗೆ ಇಲ್ಲಿ ಅನುಗ್ರಹ ಮಾಡಬೇಕು ಅಂತ. ಯೋ ಲಾಲ್ಯೋ ಲೋಕ ಮಾತ್ರ, ಲೋಕದ ತಾಯಿ ಆಚಾರ್ಯರನ್ನು ಅಭಿನಂದಿಸಿದ್ಲು ಅಂತ ಆ ತಾಯಿಯ ಬಗ್ಗೆ ಇರತಕ್ಕ ಚಿಂತನೆಯನ್ನು ಕೊಟ್ಟರು. ಅಪ್ಪ ವಿದ್ಯಾಭ್ಯಾಸ ಮಾಡಿಸಬೇಕು ಅಂತ ಹೊರಟ ಅಂತ. ಇದು ಜವಾಬ್ದಾರಿ. ಈಗೆಲ್ಲ ಪ್ಲೇ ಹೋಮ್ ಎಲ್ಲ ಇದೆ, ಬೇರೆ ಬೇರೆ ಇದೆ. ಈಗ ಹುಟ್ಟಿದ ಕೂಡಲೇ ಮನೆಯಿಂದ ದಬ್ಬುವ ಕಾರ್ಯಕ್ರಮ. ಮೊದಲೆಲ್ಲ ಹಾಗಿರಲಿಲ್ಲ. ಮನೆಯೇ ಪಾಠಶಾಲೆ, ಅಮ್ಮನೇ ಪಾಠ ಹೇಳ್ತಿದ್ರು. ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಅಕ್ಷರಾಭ್ಯಾಸ ಮಾಡಿಸುವುದು ಅಂದರೆ ಅಲ್ಲಿಯೇ ಉಸುಕ್ಕಿ ಇರ್ತಿತ್ತು, ನೆಲದ ಅಂಗಳ. ಈಗೆಲ್ಲ ಸಿಮೆಂಟ್, ಎಲ್ಲ ಶಿಲಾ, ಎಲ್ಲಿ ಬರೆಯುವುದು? ಆಗ ಎಲ್ಲ ನೆಲ ಇತ್ತು, ಮಣ್ಣಿನ ನೆಲ. ಅಲ್ಲಿ ಒಂದು ಕಡ್ಡಿ ಹಿಡಿದು ಬರೆಸುವ ಕಾರ್ಯಕ್ರಮ ಬರೆಸ್ತಿದ್ರು. ಈ ನಮ್ದು ಕ್ರಮ ಹೇಗೆ ಅಂತಂದ್ರೆ, ಇವತ್ತು ಹೇಳಿದ್ದಾನೆ ನಾಳೆ ಹೇಳೋದು, ನಾಳೆ ಬರೆಸಿದ್ದಾನೆ ಮತ್ತೆ ಬರೆಸೋದು. ವಾಸುದೇವ ಹೇಳಿದ, ಅಪ್ಪ ನಿನಗೆ ಬೇರೇನು ಬರುವುದಿಲ್ವ ನಿನಗೆ ಅಂತ ಕೇಳಿದ ಅಂತ. ಅಂದ್ರೆ ಅಪ್ಪನನ್ನೇ ದಡ್ಡ ಅಂತ ಮಾಡಿದ ಮಗ ಅವ. ಯಾಕೆ ಮಗು? ಅಲ್ಲ, ನಿನ್ನೆ ಬರೆದದ್ದಲ್ವಾ, ಲಿಖಿತಮೇವ ಪುನರ್ ಲಿಖಿತಂಕುತಃ. ನಿನ್ನೆ ಬರೆದ ಆ ಪುನಃ ಅದನ್ನೇನು ಬರೀತಿ?
ಮಧ್ಯಗೆ ಭಟ್ರಿಗೆ ಆಶ್ಚರ್ಯ ಆಯ್ತಂತೆ. ನಾನು ಈ ಅಕ್ಷರಾಭ್ಯಾಸ ಮಾಡಲಿಕ್ಕೆ ತಿಂಗಳುಗಟ್ಟಲೆ ವಿನಿಯೋಗ ಮಾಡಿದ್ದೆ, 1 ಗಂಟೆಯಲ್ಲಿ ಇಲ್ಲ 1 ನಿಮಿಷದಲ್ಲಿ ಎಲ್ಲ ಅಕ್ಷರವನ್ನು ಕಲಿತು ಇನ್ನೊಂದ್ಸಲ ಬರೆಸಿದರೆ ಲಿಖಿತಮೇವ ಪುನರ್ಲಿಖಿತ ಅಂಕುತಃ, ಬರೆದದ್ದನ್ನೇ ಪುನಃ ಯಾಕೆ ಬರೆಸ್ತಿ ಅಂತ. ಭಾರತೀ ದೇವಿಯ ಸರಸ್ವತೀ ದೇವಿಯ ಗಂಡ ಅವರು ವಾಯುದೇವರು ಸಾಕ್ಷಾತ್ ವಿದ್ಯಾಭಿಮಾನಿ ದೇವತೆಯ ಯಜಮಾನ ಅಂತಂದ್ರೆ ವಿದ್ಯೆ ಸಾಕ್ಷಾತ್ ಅದು ಕರತಲ ಮಲಕ, ಹಾಗೆ ಹೇಳಿಕೊಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ದೇವರು ಸಂದೀಪಿನಿ ಆಶ್ರಮಕ್ಕೆ ಹೋದರು ವಿದ್ಯಾಭ್ಯಾಸಕ್ಕೆ ಅಂತ. ಅದು ಸಂದೀಪಿನಿ ಆಶ್ರಮದಲ್ಲಿ ಹೋಗಿ ಕಲ್ತದ್ದೇನಿಲ್ಲ. ಸಂದೀಪಿನಿಗೆ ಮತ್ತೆ ಮರ್ತೋದ್ದನ್ನು ನೆನಪಿಸ್ಲಿಕ್ಕೆ ಹೋದರು ಅಷ್ಟೇ. ಹಾಗೆ ಅಪ್ಪನಿಗೆ ಆ ಕಲಿಸಿದ ಪುಣ್ಯ ಕೊಡಬೇಕು ಅಂತ ಆಚಾರ್ಯರು ಅಪ್ಪನ ಕೈಯಲ್ಲಿ ತಿದ್ದಿಕೊಳ್ಳುವ ಒಂದು ಭಾಗ್ಯವನ್ನು ಅವರಿಗೆ ಕಲ್ಪಿಸಿಕೊಟ್ರು. ಮಧ್ಯಗೆ ಭಟ್ರಿಗೆ ಸಂಕೋಚ ಆಯ್ತಂತೆ. ಒಂದು ಕಡೆಯಲ್ಲಿ ಆನಂದ ಉದ್ರೇಕ ಅಂತೆ, ಎಂಥ ಮಗನನ್ನು ದೇವರನ್ನು ಕೊಟ್ಟಿದ್ದಾರೆ ಅಂತ. ತಡವಾಗಿ ಕೊಟ್ಟರು, ಒಳ್ಳೆಯವನನ್ನು ಕೊಟ್ಟ ಅಂತ. ಇದು ಸಂಪತ್ತು ನನಗೆ. ಅವರಿಗೆ ಸಂಕೋಚ ಎಲ್ಲರ ಮುಂಭಾಗದಲ್ಲಿ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಒಂದು ಕ್ರಮ ಇದೆ, ಕೆಟ್ಟ ಚಿಂತನೆ ಇದೆ. ಒಂದು ಮಗು ಚಂದದ ಮಗು ಇದ್ದರೆ ನಾವು ನೋಡ್ತೇವೆ, ಎಷ್ಟು ಚಂದರಿ, ಎಷ್ಟು ಮುದ್ದಾದ ಮಗು. ನೀವು ಹೇಳಿಲ್ಲ, ನೋಡಿದ್ದಷ್ಟೇ ಮಗುವಿಗೆ ರೋಗ ಪ್ರಾರಂಭ ಆಯಿತು. ಮೂಗಲ್ಲಿ ಇಳಿತದೆ, ಕಿವಿಯಲ್ಲಿ ಇಳಿತದೆ, ಕಣ್ಣಲ್ಲಿ ಇಳಿತದೆ, ಎಲ್ಲ ಕಡೆ ಇಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಯಾಕಂದ್ರೆ ನಮ್ಮ ಕಣ್ಣಿಗೆ ಅಷ್ಟು ಪವರ್ ನೋಡಿ, ಒಳ್ಳೆಯ ಪವರ್ ಅಲ್ಲ, ಕೆಟ್ಟ ಪವರ್. ಮಧ್ಯಗೆ ಭಟ್ರಿಗೆ ಇದು ಸಮಸ್ಯೆ ಆಯ್ತಂತೆ. ಅಂದ್ರೆ ಯಾರಾದರೂ ನೋಡಿದ್ರೆ ಒಂದ್ಸಲ ಓದಿಸಿದ್ದು ಮತ್ತೊಂದ್ಸಲ ಬೇಡ, ನಮಗೆ ಬೋರ್ ಬೇಡ, ಅವರಿಗೆ ಹಾಗಲ್ಲ, ಗೊತ್ತಿದೆ ಬೇಡ ಅಂತ. ಹಾಗಾಗಿ ಮಧ್ಯಗೆ ಭಟ್ರು ವಿಜನೆ ಏಕಾಂತಕ್ಕೆ ಹೋಗಿ ಕೋಣೆಯೊಳಗೆ ಬಾಗಿಲು ಹಾಕಿ ಪಾಠ ಮಾಡಲಿಕ್ಕೆ ಶುರು ಮಾಡಿದರು. ನಮ್ಮ ದೇಶದಲ್ಲಿ ಅಲ್ಲಿವರೆಗೆ ಕೋಣೆಯಲ್ಲಿ ಪಾಠ ಮಾಡುವ ಕ್ರಮ ಇರಲಿಲ್ಲ, ಬಯಲಲ್ಲಿ ಪಾಠ. ಅವತ್ತಿನಿಂದ ಕೋಣೆಯೊಳಗೆ ಪಾಠ, ಕ್ಲಾಸ್ ರೂಮ್ ಅಂತ ಪ್ರಾರಂಭ ಆಯ್ತು. ಏಕಾಂತದಲ್ಲಿ ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಯಾಕೆಂತಂದ್ರೆ ಮಗುವಿಗೆ ದೃಷ್ಟಿ ತಾಕದೇ ಇರಲಿ. ಅಪ್ಪನಿಗೆ ಆಶ್ಚರ್ಯ, ಇವನಿಗೆ ಗೊತ್ತಿದ್ದದೆಲ್ಲ ಮಗು ಕಲ್ತಾಯಿತು. ಇವತ್ತು ಹೇಳಿದ್ರೆ ಅಲ್ಲ, ಹೇಳ್ತಾ ಇರುವಾಗಲೇ ಅರ್ಥ ಮಾಡಿ ಅದಕ್ಕೆ ಮುಂದಿನದ್ದೆಲ್ಲ ಜೋಡಿಸಿ ಹೇಳಲಿಕ್ಕೆ ಶುರು ಮಾಡಿದ. ಅಪ್ಪನಿಗೆ ಎಷ್ಟು ಆನಂದ ಆಗಿರಬೇಕು ನೋಡಿ. ಎಷ್ಟು ಕಲಿತ ಹುಡುಗ ಅಂತಂದ್ರೆ, ಅಪ್ಪ ಹೇಳಿ ಕಲಿತ್ನೋ, ಸ್ವತಃನೋ ಅಥವಾ ದುರ್ಗಾದೇವಿ ಕಲಿಸಿಕೊಟ್ಲೋ. ಒಂದು ನೆಯ್ಯಂಪಳ್ಳಿ ಅಂತ, ಘೃತವಲ್ಯಪಿ ಅಂತ ನಾರಾಯಣ ಪಂಡಿತರು ಹೇಳ್ತಾರೆ. ಘೃತ ಅಂದ್ರೆ ನೆಯ್ಯಿ ಅಂದ್ರೆ ತುಪ್ಪ, ನೆಯ್ಯಂಪಳ್ಳಿ ಅಂತ. ಅದೇನು ತುಪ್ಪ ತುಂಬ ಇತ್ತ, ಬಂದವರಿಗೆಲ್ಲ ತುಪ್ಪ ತಲೆಗೆ ಹಾಕ್ತಿದ್ರ ಏನೋ. ನೆಯ್ಯಂಪಳ್ಳಿ ತುಪ್ಪ ಸಿಗಬೇಕಾದ್ರೆ ಅವರಿಗೆ ಹೋಗ್ಬೇಕು ಅಂತ. ತುಂಬ ದನ ಕರುಗಳು, ಹಟ್ಟಿ ಎಲ್ಲ ಇತ್ತು. ಒಳ್ಳೆಯ ತುಪ್ಪಕ್ಕೆ ಪ್ರಸಿದ್ಧವಾದ ಒಂದು ಜಾಗ ನೆಯ್ಯಂಪಳ್ಳಿ ಅಂತ, ಘೃತವಲ್ಲಿ ಅಂತ ಹೇಳ್ತಾರೆ. ಉಡುಪಿಯ ಪಕ್ಕದಲ್ಲೇ ಇದೆ. ಅಲ್ಲಿ ತಾಯಿಯ ತಾಯಿ ಮನೆ. ಅಲ್ಲಿಗೆ ವೇದವತಿಯ ಜೊತೆಗೆ ವಾಸುದೇವನು ಹೋಗಿದ್ದ. ಅಲ್ಲಿಗೆ ಹೋದ್ರೆ ಅಲ್ಲೊಂದು ಪುರಾಣ ನೋಡಿ. ಇವತ್ತಿನ ಕಾಲಕ್ಕೆ ಅವತ್ತಿನ ಕಾಲಕ್ಕೆ ಎಷ್ಟು ವ್ಯತ್ಯಾಸಗಳು. ಯಾವ ಮನೆಗೆ ಹೋದ್ರೂ ಒಂದು ಪುರಾಣ ಪ್ರವಚನ ಅಂತ ಇರ್ತಿತ್ತು. ಅಲ್ಲಿ ಒಬ್ಬ ಪುರಾಣ ನಡೀತಾ ಇತ್ತು. ವೇದವತಿ ಅಲ್ಲಿ ಕೂತಿದ್ಲು. ಸ್ವಭಾವ ಆ ಕಾಲದಲ್ಲಿ ಪ್ರವಚನ ಆದ್ರೆ ಅಲ್ಲಿ ಕೂಡುವ ಕ್ರಮ ರಾಯಚೂರಿನ ಹಾಗೆ. ಪ್ರವಚನ ಆದಾಗ ಮಧ್ಯೆ ಹೇಳುವ ಕ್ರಮ ಇರಲಿಲ್ಲ. ಅಲ್ಲಿ ಕೂತ್ಕೊಂಡು ವೇದವತಿ ದೇವಿಯಲ್ಲಿ ಕೂತ್ಕೊಂಡು ಪುರಾಣ ಹೇಳುವವರು ಯಾರು? ಶಿವಮಡಿನ್ನಾಯ ಅಂತ ಒಬ್ಬ ಪುರಾಣ ಹೇಳುವವ. ಪುರಾಣ ಹೇಳ್ತಿದ್ದ. ಪುರಾಣ ಹೇಳುವಾಗ ಈ ವಾಸುದೇವ ಸುಮ್ಮನೆ ಕೊಡ್ಬೇಕಾ ಬೇಡವಾ? ಪುರಾಣಿಕರೇ, ನೀವು ಹೇಳಿದ ಸರಿ ಇಲ್ಲ. 3-4 ವರ್ಷದ ಕೂಸು ಹೇಳೋದು, ನೀವು ಹೇಳಿದ ಸರಿ ಇಲ್ಲ. ಶಿವಣ್ಣನಿಗೆ ಸಿಟ್ಟು ಬಂತು. ಅದಕ್ಕೆ ಪ್ರಸಂಗ ನಿನ್ಗೆ ಗೊತ್ತಿಲ್ಲ, ಸುಮ್ಮನೆ ಕೊಡು. ಸುಮ್ಮನೆ ಕೊಡ್ಲಿಕ್ಕೆ ಆಗುದಿಲ್ಲ, ನೀವು ಹೇಳಿದ ತಪ್ಪು. ವಾಸುದೇವ ಸಮರ್ಥನೆ ಮಾಡಿದ. ನೋಡಿ, ಹಿಂದಿನ ಶ್ಲೋಕ ಮುಂದಿನ ಶ್ಲೋಕ ಅದಕ್ಕೆ ನೋಡಿದ್ರೆ ನೀವು ಹೇಳಿದ ಅರ್ಥ ಆಗುವುದಿಲ್ಲ ಅಂತ. ಈ ಜನ ಆ ಪುರಾಣಿಕರ ಕಡೆಗೆ ಮುಖ ತಿರುಗಿಸಿದ್ರು. ವಾಸುದೇವನ ಹತ್ರ ಹೇಳಿ, ನೀನೇ ಪುರಾಣ ಹೇಳು ಅಂತ ಶುರು ಮಾಡಿದ್ರು. ವಾಸುದೇವನ ವೈಭವ ಅಂದ್ರೆ ಹಾಗೆ. ವಾಸುದೇವ ಮಾತಾಡಿದರೆ ಇಡೀ ಜಗತ್ತು ಮೂಕ ಪ್ರೇಕ್ಷಕವಾಗಿ ಬಿಡ್ತಿತ್ತಂತೆ. ಶಿವನ್ನಾಯನನ್ನು ಗಮನಿಸುವವರೇ ಇಲ್ಲ ಅಂತೆ. ಕೊನೆಗೆ ಶಿವನ್ನಾಯ ಹೇಳಿದಂತೆ, ನಾನು ಈ ಹುಡುಗ ಇದ್ದಲ್ಲಿ ಪ್ರವಚನ ಮಾಡೋದಿಲ್ಲ. ವಾಸುದೇವ ಹೇಳಿದ, ನಾನೇ ಮಾಡ್ತೇನೆ, ಸುಮ್ಮನೆ ಕೊಡು ಅಂತ ಹೇಳಿದಂತೆ. ಹೀಗೆ ಒಬ್ಬ ಪ್ರವಚನಕಾರ ತಪ್ಪು ಹೇಳಿದರೆ ಅದನ್ನು ತಿದ್ದುವ ಸಾಮರ್ಥ್ಯ ವಾಸುದೇವನಲ್ಲಿ ಎಳವೆಯಲ್ಲಿ ಇರ್ತಿತ್ತು, ಚಿಕ್ಕ ವಯಸ್ಸಲ್ಲಿ ಇರ್ತಿತ್ತು. ಸಹಜವಾದ ಗುಣ, ತಪ್ಪನ್ನು ಪ್ರತಿಭಟನೆ ಮಾಡತಕ್ಕ ಶಕ್ತಿ. ವೇದವತಿಗೆ ಅನಿಸ್ತಂತೆ, ಅಯ್ಯೋ ಈ ಮಗುವನ್ನು ಕರ್ಕೊಂಡು ಬಂದ ಅನ್ಯಾಯ ಆಯ್ತಲ್ಲ, ನಮ್ಮ ತಾಯಿ ಮನೆಯಲ್ಲಿ ಪುರಾಣಿಕರು ನಿಷ್ಠರಾಗಿ ಬಿಟ್ರಲ್ಲ ಅಂತ. ಈ ವಾಸುದೇವ ಬಿಡ್ತಾನ. ಮನೆಗೆ ಬಂದ, ತಾಯಿ ಕರ್ಕೊಂಡು ಬಂದ್ಲು. ಅಪ್ಪ ಸಿಕ್ಕಿದ ಕೂಡಲೇ ಮೊದಲನೇ ಪ್ರಶ್ನೆನೇ ಇದು. ಏನು ಅಂತಂದ್ರೆ, ವೇದವತಿ ಹೇಳಿದ್ದು, ನಿಮ್ಮ ಹುಡುಗನ ಕರ್ಕೊಂಡು ಹೋದೆ, ರಂಪಾಟ ಮಾಡಿ ಬಂದ ಅಂತ. ವಾಸುದೇವ ಹೇಳಿದ, ಅಪ್ಪ ನೀವೇ ಉತ್ತರ ಹೇಳಿ. ಈಗ ಅಪ್ಪನಿಗೆ ಒಂದು ಪರೀಕ್ಷೆ. ಅಪ್ಪನಿಗೆ ಹೇಳಿದ,
ನೋಡಿ, ಶಿವನಾಯಕರು ಶಿವಮಡಿನಾಯರು ಹೀಗೆ ಹೇಳಿದರು, ನಾನು ಅದಕ್ಕೆ ಹೀಗೆ ಹೇಳಿದೆ, ನಿಮ್ದು ತಪ್ಪು ಅಂತ ಹೇಳಿದೆ. ಅಪ್ಪ ನೀನು ಹೇಳು, ಶಿವಭಟ್ರು ಹೇಳಿದ ಸರಿಯಾ, ವಾಸುದೇವ ಭಟ್ರು ಹೇಳಿದ ಸರಿಯಾ? ಅಪ್ಪ ಹೇಳಿದ, ವಾಸುದೇವ ಭಟ್ರು ಹೇಳಿದ ಸರಿ, ವಾಸುದೇವಾಚಾರ್ಯರು ಹೇಳಿದ್ದು ಸರಿ. ಅಂದ್ರೆ ಆ ಕಾಲದ ಮಹಾಪುರಾಣಿಕರು, ಮಹಾ ಪ್ರವಚನಕಾರರು ಮಧ್ಯಗೆಯ ಭಟ್ರು ಅವನು ವಾಸುದೇವ ಹೇಳಿದ್ದು ಸರಿ ಅಂತ ಮಗ ಆದ್ರಿಂದ ಅಲ್ಲ, ಅವನು ಕೊಡ್ತಕ್ಕ ಯುಕ್ತಿ, ಪೂರ್ವಾಪರ ವಿಮರ್ಶೆ, ಉಪಕ್ರಮ ಉಪಸಂಹಾರಗಳ ಚಿಂತನೆ ಅದು ನೋಡಿ ಬೆಕ್ಕಸ ಬೆರಗಾಗಿದ್ರು. ವಾಸುದೇವ ಸರಿಯಾಗಿ ಹೇಳಿದ್ದಿ ಅಂತ. ಈ ವಾಸುದೇವ ನೋಡಿ, ಪಕ್ಕದ ಮನೆಯಲ್ಲಿ ತಪ್ಪು ಹೇಳಿದರೆ ಅದನ್ನು ತಿದ್ದುವವ ತನ್ನ ಮನೆಯಲ್ಲಿ ಬಿಡ್ತಾನ. ನಮ್ಮ ಮಧ್ಯಗೆ ಭಟ್ರೆ ಒಂದು ಪ್ರವಚನ ಮಾಡ್ತಿದ್ರು, ವೇದವತಿ ಅಮ್ಮ ಅಲ್ಲಿ ಹೋಗಿ ಕೂರ್ತಿದ್ರು. ಗಂಡನ ಪ್ರವಚನ ಗಂಡಾಂತರ ಅಂತ ಏನು ಹೊಡ್ಲಿಲ್ಲ, ಅಲ್ಲಿ ಕೂತು ಕೇಳ್ತಿದ್ರು ಅವರು. ಆ ಪ್ರವಚನ ಮಾಡಿದರೆ ವಾಸುದೇವನು ಪಕ್ಕದಲ್ಲಿ ಕೂತು ಕೇಳ್ತಿದ್ದ. ಆ ವಾಸುದೇವ ಅಪ್ಪ ಪ್ರವಚನ ಮಾಡಿದರೆ ಸುಮ್ಮನೆ ಕೊಡ್ಬೇಕಲ್ಲ, ಸುಮ್ಮನೆ ಕೊಡ್ಲಿಲ್ಲ, ಕೀಟ್ಲೆ ಮಾಡಲಿಲ್ಲ. ಅಪ್ಪನ ಹತ್ರನೇ ಹೇಳಿದ, ಅಪ್ಪ ನೀವು ಪ್ರವಚನ ಮಾಡಿದ್ರಿ, ಆ ಪ್ರವಚನ ಮಾಡುವಾಗ ಲಿಕುಚ ಅಂತ ಒಂದು ಶಬ್ದ ಇದೆ, ಅದನ್ನು ಯಾಕೆ ಬಿಟ್ರಿ? ಹೇಳ್ಕೊಂಡೇ ಹೋದ್ರಂತೆ. ಅದು ಯಾಕೆ ಅಂದ್ರೆ ತಪ್ಪಿ ಹೋಗಿ ಬಿಟ್ಟು ಹೋದ್ದಲ್ಲ, ಅವರು ಉದ್ದೇಶ ಬರುವಾಗೇ ಬಿಟ್ಟು ಹೋದ್ದವರು. ಯಾಕೆಂತಂದ್ರೆ ಲಿಕುಚ ನಾಮನಿ ತದಾ ಅನುದಿತಾರ್ಥಕ್ಕೆ, ಅದು ಅವರಿಗೆ ಗೊತ್ತಿಲ್ಲ. ಲಿಕುಚ ಎಂಬ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ. ಈ ಪುರಾಣದಲ್ಲಿ ನೂರಾರು ಸಾವಿರಾರು ವೃಕ್ಷಗಳ ಹೆಸರು ಹೇಳ್ತಾರೆ, ಅದರ ಹೆಸರು ಯಾರಿಗೆ ಗೊತ್ತಿರ್ತದೆ ರೀ? ಈಗ ನಿಮಗೆ ಅಶೋಕ ಅಂತ ಹೇಳ್ತೇನೆ ಅಂತ, ಶಿಂಶಪ ವೃಕ್ಷ ಅಂತ ಹೇಳ್ತೇವೆ ಅಂತ ಇಟ್ಕೊಳ್ಳಿ. ಏನು ಹೇಳಬೇಕು? ಶಿಂಶ ಟ್ರಾನ್ಸ್ಲೇಷನ್ ಏನು ಮಾಡಬೇಕು? ಶಿಂಶಪ್ ಅಂತ ಹೇಳ್ಬೇಕು ಅಷ್ಟೇ. ಇಂಗ್ಲೀಷಲ್ಲಿ ಹೇಳೋದಾದ್ರೆ ಒಂದು ಆಕಾರ ತೆಗೆದು ಹೇಳಬೇಕು ಅಷ್ಟೇ, ಏನಾದರೂ ಗೊತ್ತಾಗತ್ತಾ? ಹಾಗೆ ಮಧ್ಯಗೆ ಭಟ್ರಿಗೆ ಆ ವೃಕ್ಷಗಳ ಶಾಖಿನಾಂ ಅರ್ಥಮೂಚೆ, ಶಾಖಿ ನಾಮ ಅರ್ಥ ಊಚೆ, ಆ ಶಾಖಿಗಳ ಮರಗಳ ಅರ್ಥವನ್ನು ಹೇಳುವಾಗ ಲಿಕುಚ ಬರುವಾಗ ಜಂಪ್ ಮಾಡಿ ಹೋದ್ರ ಮುಂದೆ. ವಾಸುದೇವನ ಆ ದೃಷ್ಟಿ ಜಾಗರಣೆ ಎಷ್ಟು ಸಾಮರ್ಥ್ಯ ನೋಡಿ, ಧಾರಣ ಶಕ್ತಿ. ವಾಸುದೇವ ಹೇಳಿದ, ಅಪ್ಪ ಆ ಒಂದು ಶಬ್ದ ಬಿಟ್ಟು ನೀವು ಜಂಪ್ ಮಾಡಿ ಯಾಕೆ ಹೋದ್ರೆ ಅದನ್ನು ಹೇಳಿ, ಅದಕ್ಕೆ ಅರ್ಥ ಹೇಳಿ. ಮಧ್ಯಗೆ ಭಟ್ರಿಗೆ ಒಂದು ಕಡೆಯಲ್ಲಿ ಖುಷಿ, ಒಂದು ಕಡೆಯಲ್ಲಿ ನಾಚಿಕೆ, ಒಂದು ಕಡೆಯಲ್ಲಿ ಕೋಪ. ಅಂದರೆ ವಾಸುದೇವ ಕೇಳಿದ ಪ್ರಶ್ನೆ ಸರಿಯಾಗಿತ್ತು. ಇಲ್ಲ ಪುರಾಣ ಮುಗಿದ ಮೇಲೆ ಕೇಳಬಾರ್ದಾ? ಅದಕ್ಕೆ ಪ್ರಸಂಗಿ. ಶಿವನ್ನಾಯನನ್ನು ಬಿಟ್ಟದ್ದು ಅಪ್ಪನನ್ನು ಬಿಡ್ತಾನ ಇವ, ಹಾಗೆ ಅಪ್ಪನಿಗೂ ಕೇಳಿದ. ಹಾಗಾಗಿ ಒಳಗಿಂದ ಖುಷಿ, ಅಯ್ಯೋ ಮಗ ಎಷ್ಟು ಬುದ್ಧಿವಂತ, ಎಲ್ಲ ಗಮನಿಸ್ತಾನೆ, ಧಾರಣೆ ಮಾಡ್ತಾನೆ ಅಂತ. ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ, ನಾಚಿಕೆ ಆಯ್ತು. ಸುಮ್ಮನೆ ಬಿಡ್ತಾನ, ಅಪ್ಪ ಹೇಳಿ 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 ಅಂತ ಪುನಃ ಕೈಗೆ ಬಡಿತಾನೆ. ಅವ್ರಿಗೆ ಸಿಟ್ಟು ಬಂತದ್ದೆ, ಆದರೆ ತೋರಿಸ್ಲಿಕ್ಕಾಗಲಿಲ್ಲ. ಅಂದರೆ ವಾಸುದೇವನ ಪ್ರತಿಭೆ ಎಷ್ಟು ಗಮನಿಸಿ. ಶಾಖಿ ನಾಮಾರ್ಥ ಮೂಚೆ ಅಂತ ನಾರಾಯಣ ಪಂಡಿತರು ಹೇಳ್ತಾರೆ. ಶಾಖಿ ಅಂದರೆ ಮರಗಳು. ಆ ಮರಗಳ ಹೆಸರನ್ನು ಹೇಳುವಾಗ ಒಂದು ಮರದ ಹೆಸರನ್ನು ಬಿಟ್ಟ, ಲಿಕುಚ ಎಂಬ ಹೆಸರನ್ನು ಬಿಟ್ಟ. ವಾಸುದೇವನಿಗೆ ಮರ ಅಂದರೆ ತುಂಬ ಇಷ್ಟ ರೀ. ಶಾಖಿ ಅಂದರೆ ಮರಗಳು. ಆ ಮರಗಳ ಹೆಸರು ತುಂಬ ಇಷ್ಟ, ಮರಗಳೇ ಇಷ್ಟ. ಯಾಕೆ ಅಂತಂದ್ರೆ ನೀವು ನೋಡಿ, ನಾವು ಹೇಳೋದುಂಟು ಲೋಕದಲ್ಲಿ, ಇಲ್ಲಿ ಗಾಳಿಯೇ ಇಲ್ರಿ ಅಂತ. ಯಾಕೆ ಅಂದರೆ ಕಾರಣ ಏನು ಹೇಳ್ತೀರಿ? ಮರಗಳನ್ನು ಬೆಳೆಸಬೇಕು, ಆಗ ಗಾಳಿ ಬರುತ್ತೆ. ಯಾವಾಗ ಗಾಳಿ ಬರುವುದು ಹೇಳಿ? ಯಾವಾಗ ಶಾಖಿ ಇದೆ, ಮರ ಇದೆ, ಆವಾಗ ಗಾಳಿ. ಮರಗಳೇ ಇಲ್ಲ ಅಂದ್ರೆ ಗಾಳಿಯಲ್ಲಿಂದ ಬರಬೇಕು? ನಮ್ಮ ಗಾಳಿದೇವರು ವಾಸುದೇವ. ಗಾಳಿದೇವರಿಗೆ ಯಾವುದು ಇಷ್ಟ ಅಂದ್ರೆ ಮರಗಳು ಇಷ್ಟ. ಮರಗಳಿದ್ರೇನೆ ಗಾಳಿ ಬೀಸುವಂತಹದ್ದು. ಗಾಳಿಯಿಂದ ಮರ, ಮರದಿಂದ ಮಾನವ ಕುಲ, ಇದೆಲ್ಲ ಪರಸ್ಪರವಾಗಿ ಬೆಳೆಸುವಂತಹದ್ದು. ಮನುಷ್ಯನಿಗೆ ಬೇಕಾದ್ದು ಮರಗಿಡಗಳು ಕೊಡ್ತೇವೆ, ಮರಗಿಡಗಳಿಗೆ ಬೇಕಾದ್ದು ಮನುಷ್ಯ ಬೇಡ ಅಂತ ಬಿಟ್ಟದ್ದು ಮರಗಿಡಗಳಿಗೆ ಬೇಕು. ಮನುಷ್ಯನಿಗೆ ಬೇಕಾದ ಆಕ್ಸಿಜನ್ ಮರಗಿಡಗಳು ಕೊಡೋದು. ಅದರ ಒಳಗೆ ವಾಯುದೇವರು ವಿಶೇಷವಾಗಿ ಸನ್ನಿಹಿತರಾಗಿರ್ತಾರೆ ಅಂತ. ವಾಯುದೇವರಿಗೆ ತುಂಬ ಇಷ್ಟವಾದ್ದು ಮರಗಿಡಗಳು. ಆ ಮರಗಿಡಗಳ ಹೆಸರೇ ಬಿಟ್ರು. ಅದರಲ್ಲಿಯೂ ಲಿಕುಚ ಅಂತ. ಲಿಕುಚ ಅಂತಂದ್ರೆ ಲಿಕುಚ ತಿಲಕ ಸೂನು ತದ್ದಿತಾರ್ಥಾನುಸಾರಿ ನರಹರಿ ನುತಿಮೇತಾಂ ಶತ್ರು ಸಂಹಾರ ಹೇತುಂ. ಆ ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರು, ವಾಮನ ಪಂಡಿತರು ಇದೆಲ್ಲ ಲಿಕುಚ ವಂಶದವರು. ಅವರ ಹೆಸರೇ ಪೆಜತ್ತಾಯ ವಂಶ, ಲಿಕುಚ ವಂಶದವರು. ಆಚಾರ್ಯರು ವಾಸುದೇವನಾಗಿದ್ದಾಗಲೇ ಇದನ್ನು ಬುಟ್ಟು ಮಾಡಿದ್ರು. ಏನು ಅಂತ? ಲಿಕುಚ ಅಂದ್ರೆ ಆ ಲಿಕುಚ ವಂಶದಲ್ಲಿ ಅಪ್ಪ, ಮಗ, ಮೊಮ್ಮಗ, ಮರಿಮಗ ಎಲ್ಲ ಬರಲಿಕ್ಕಿದ್ದಾರೆ. ಆ ಹೆಸರೇ ನೀನು ಬಿಟ್ಟಿದ್ಯಲ್ಲ ಅಂತ. ಶಾಖಿ ಅಂದ್ರೆ ಇನ್ನೊಂದು ಅರ್ಥ ಇದೆ. ಶಾಖಿ ಅಂದ್ರೆ ನಾವೆಲ್ಲ ಸಂಪ್ರದಾಯ ಇದೆ ನಮ್ಮಲ್ಲಿ ನಮಸ್ಕಾರ ಮಾಡುವಾಗ. ಏನು ಅಂದ್ರೆ ಬಲ ಕಿವಿ ಮುಟ್ಟಿಕೊಂಡು ನಾವು ಗೋತ್ರ ಪ್ರವರ ಹೇಳಿ ನಮಸ್ಕಾರ ಮಾಡುವ ಸಂಪ್ರದಾಯ ನಮ್ಮಲ್ಲಿ.
ನಮ್ಮ ಶಾಖೆ ಹೇಳಬೇಕು. ಯಾವ ಶಾಖೆಯವರು? ಋಕ್ಷಾಖಾಧ್ಯಾಯಿ, ಯಜುಶಾಖಾಧ್ಯಾಯಿ, ಸಾಮಶಾಖಾಧ್ಯಾಯಿ ಅಂತ ನಾವು ಹೇಳಿ ನಾವು ನಮಸ್ಕಾರ ಮಾಡುವ ಕ್ರಮ. ನಮ್ಮ ಪರಿಚಯ ಮಾಡಿಸುವುದು ಹೇಗೆ ಅಂದರೆ, ನಮ್ಮ ಅಡ್ರೆಸ್ ಕಾರ್ಡ್ನಲ್ಲಿ ಅದೆಲ್ಲ ಬರೆದಿರ್ತದೆ. ಇಂತಹ ಪ್ರವರ, ಇಂತಹ ಶಾಖೆ, ಇಂತಹ ವೇದಾಧ್ಯಯನ ಮಾಡುವವ, ಇಂತಹ ಹೆಸರಿನವ ಅಂತ ಹೇಳಬೇಕು. ನಮ್ಮ ಅಡ್ರೆಸ್ ಕಾರ್ಡಲ್ಲಿ ಯಾವುದೂ ಇಲ್ಲ. ಈಗ ವೇದನ ಯಾವುದೋ ವೇದ ಹೇಳಿ ಅಂತ ಹೇಳ್ತಾನೆ. ನಮಗೆ ವೇದನೇ ಗೊತ್ತಿಲ್ಲ. ನಮಗೆ ವೇದಾಧಿಕಾರಿಗಳು ನಾವು, ಇನ್ನೊಬ್ಬರು ವೇದ ಓದಬಾರದು, ವೇದ ಗೊತ್ತಿಲ್ಲ ನಮಗೆ, ವೇದದ ಹೆಸರೇ ಗೊತ್ತಿಲ್ಲ, ಯಾವ ಶಾಖೆಗೆ ಸೇರಿದವರಂತಲೇ ಗೊತ್ತಿಲ್ಲ. ಆಚಾರ್ಯರಿಗೆ ಯಾರು ಇಷ್ಟ? ಈ ಶಾಖಿಗಳು ಇಷ್ಟ. ಬೇರೆ ಬೇರೆ ಶಾಖೆಯಲ್ಲಿ ಅಧ್ಯಯನ ಮಾಡತಕ್ಕಂತಹ ವರ್ಗ ಆಚಾರ್ಯರಿಗೆ ತುಂಬ ಇಷ್ಟ. ಯಾಕೆಂದರೆ ವೇದ ಪ್ರವಚನಾಚಾರ್ಯರು ಅವರು. ವೇದ ಪ್ರವಚನ ಅಂದರೆ ತುಂಬ ಇಷ್ಟ ಅವರಿಗೆ. ಯಾಕೆಂದರೆ ಈ ಶಾಖಿಗಳು ಬೇಕು, ಈ ಶಾಖೆಯನ್ನು ಬೆಳೆಸುವವರು. ಅಂತಹ ಶಾಖೆಯ ಹೆಸರು ಉಲ್ಲೇಖ ಮಾಡಲಿಲ್ಲ ಆಚಾರ್ಯರು. ಉದ್ದೇಶಪೂರ್ವಕವಾಗಿ ಅಪ್ಪನನ್ನು ತಿದ್ದಿದ ಮಗ ಇದು ವಾಸುದೇವ, ಪೂರ್ಣಪ್ರಜ್ಞ, ದುರ್ಗಂ ಅಂತ ನಾರಾಯಣ ಪ್ರತಾಚಾರ್ಯರು ಹೇಳ್ತಾರೆ. ಅದು ಕ್ಲಿಷ್ಟ ಶಬ್ದ, ಸುಲಭದ ಶಬ್ದ ಏನು ಅಲ್ಲ ಅಂತ ಪ್ರಶ್ನೆ ಅಪ್ಪನತ್ರ ಮಾಡಿದವ ಅಂದರೆ ಎಂಥ ಜಿಜ್ಞಾಸು, ಅಥಾತೋ ಬ್ರಹ್ಮ ಜಿಜ್ಞಾಸ. ಆ ಚಿಕ್ಕ ವಯಸ್ಸಲ್ಲಿ ನಡೆಸಿದವ, ಮೀಮಾಂಸಾ ನಡೆಸಿದವ ವಾಸುದೇವ ಅಂತ. ಇದು ಮಧ್ವವಿಜಯ ನಮಗೆ ಹೇಳಿಕೊಡುವ ಚಿಂತನೆ. ನಾವು ಏನು ಕೇಳುತ್ತೇವೆ ಅದೆಲ್ಲ ಮೀಮಾಂಸಾಮಯವಾಗಿರಬೇಕು, ಅದು ಮನನಾತ್ಮಕವಾಗಿರಬೇಕು. ಶ್ರವಣ ಅದು ಶ್ರವಣ ಆಗಬಾರ್ದು. ಶ್ರವಣ ಅದು ಮನನದಲ್ಲಿ ಪರ್ಯವಸಾನ ಆಗಬೇಕು. ನಾವು ಏನು ಕೇಳುತ್ತೇವೆ ಅದು ಮನನಾತ್ಮಕವಾಗಿ ಮನಸ್ಸಿಗೆ ಬೇಕಾದ ಆಹಾರ. ಹೇಗೆ ಹಸು ಹುಲ್ಲು ತಿಂದರೆ ಕಾಡಿನಲ್ಲಿ ಅದು ಮತ್ತೆ ಹಾಲಾಗಬೇಕಾದ್ರೆ ಮಧ್ಯೆ ಮೆಲುಕಾಡಬೇಕದು. ಕಾಡಲ್ಲಿ ಹುಲಿ ಚಿರತೆ ಎಲ್ಲ ಇರ್ತದೆ, ಭಯದಿಂದ ಅಲ್ಲಿ ಏನೇನು ಇರ್ತದೆ ಅದನ್ನು ಗಬಾ ಗಬಾ ಅಂತ ಎಲ್ಲ ನುಂಗಿರ್ತದೆ. ಮನೆಗೆ ಬಂದರೆ ಹಟ್ಟಿಯಲ್ಲಿ ಬೇರೆ ಕೆಲಸ ಇಲ್ಲ, ಆದರೆ ಒಂದು ಕೆಲಸ ಇದೆ. ಏನು ತಿಂದಿತ್ತು ಹೊರಗೆ ತಂದು ಬಾಯಲ್ಲಿ ಅಷ್ಟನ್ನು ಜಗೀತದೆ, ಅದು ರಸಮಯವನ್ನಾಗಿ ಮಾಡ್ತದೆ, ಅದು ಹಾಲಾಗ್ತದೆ. ಇದು ನಮ್ಮ ಅನುಭವ ಸಿದ್ಧವಾದ ವಿಷಯ. ತಿಂದ ಹುಲ್ಲು ಅದು ಹಾಲಾಗ್ತದೆ, ಹಾಳಾಗುವುದಿಲ್ಲ. ಹಾಗೇನೆ ನಾವು ಕೇಳಿದ್ದು ಹುಲ್ಲು ಅದು ಹಾಳಾಗಬಾರದು. ಮನನ ಮಾಡಿದರೆ ಆ ಹುಲ್ಲು ಹಾಲಾದಾಗೆ ನಾವು ಕೇಳಿದ ವಿಷಯ ಅದು ಜ್ಞಾನಾತ್ಮಕವಾಗಿ ಪರಿಣಾಮ ಆಗಬೇಕಾದ್ರೆ ಮನನೇ ಮಾಡಬೇಕಾದ್ದು ಅನ್ನೋದನ್ನು ವಾಸುದೇವ ತನ್ನ ಜೀವನ ಚರಿತ್ರೆಯಲ್ಲಿ ತೋರಿಸಿದ್ದ. ಕೇಳುವಾಗಲೇ ಅದು ಮನನಾತ್ಮಕ, ಅದು ಮೆಡಿಟೇಷನ್, ಧ್ಯಾನಾತ್ಮಕವಾದ್ದು. ಭಗವಂತನ ಜ್ಞಾನದಲ್ಲಿ ಪರ್ಯವಸಾಯಿಯಾದ ವಾಸುದೇವನ ಪ್ರವೃತ್ತಿ ಅಂತ ಮಧ್ವವಿಜಯ ಅದನ್ನು ಉಲ್ಲೇಖ ಮಾಡಿದೆ ಅಂತ. ವಾಸುದೇವ ಉಪನೀತ ಅಂತ ಹೇಳ್ತಾರೆ. ಉಪನಯನ ಕಾರ್ಯಕ್ರಮ ಅಂತ ಎಷ್ಟು ಖುಷಿಯಾಗಿರ್ಬೇಕು ನೋಡಿ. ನಮ್ಮಲ್ಲಿ ಉಪನಯನ ಮದುವೆ ಎಲ್ಲರೂ ಒಂದೇ ದಿನನೇ, ಪುರ್ಸೋತಿಲ್ಲ, ಯಾರಿಗೂ ಪುರ್ಸೋತಿಲ್ಲ, ಬೇಡವಾದ ಕಾರ್ಯಕ್ರಮ. ಮದುವೆಗೆ ಅನಿವಾರ್ಯ ಆದ್ರಿಂದ ಉಪನಯನ ಅಂತ ಅಷ್ಟೇ, ಇಲ್ಲದ್ರೆ ಅದು ಕ್ಯಾನ್ಸಲ್ ಆಗ್ತಿತ್ತು. ಉಪನೀತ ಉಪನಯನ ಅಂತಂದ್ರೆ ಅದು ನಮ್ಮನ್ನು ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಇರತಕ್ಕ ಮಾರ್ಗ. ಅಂದ್ರೆ ಗುರುಗಳಿಗೆ ಗುರುಕುಲಕ್ಕೆ ಒಪ್ಪಿಸುವ ಕಾರ್ಯಕ್ರಮ. ಉಪನಯನ ಅಂತಂದ್ರೆ ಆ ಸಂಸ್ಕಾರಕ್ಕೆ ಗುರುಗಳನ್ನು ಬರಲಿಕ್ಕೆ ಹೇಳಿ ಗುರುಗಳಿಗೆ ಒಪ್ಪಿಸುವ, ಅಂದ್ರೆ ಅಧ್ಯಯನಕ್ಕೆ ಉಪಕ್ರಮ ಅಂತ. ಉಪನಯನ ಯಾರು ಮಾಡಬೇಕು? ಪಿತ್ರೋಪನೀತ. ಅಪ್ಪ ಮಧ್ಯಗೆ ಭಟ್ರೇ ಉಪನಯನ ಮಾಡಿದರಂತೆ. ಎಂತಹ ಸೌಭಾಗ್ಯ ನೋಡಿ ಅವರಿಗೆ, ಎಷ್ಟು ದೊಡ್ಡ ಪುಣ್ಯ ಮಧ್ಯಗೆ ಭಟ್ರದ್ದು. 12 ವರ್ಷ ಅನ್ನ ಆಹಾರ ತೊರೆದು ದೇಹದ ಮೇಲೆ ಮೋಹವನ್ನು ಪರಿತ್ಯಾಗ ಮಾಡಿದ ಆ ತಪಸ್ಸು ಭಗವಂತ ಎಷ್ಟು ಫಲ ಕೊಟ್ಟ ಅಂತಂದ್ರೆ, ಇಡೀ ಜಗತ್ತಿನ ಜಗದ್ಗುರುಗಳಿಗೆ ಪಾಠ ಹೇಳುವ, ಉಪನಯನ ಮಾಡುವ, ಗಾಯತ್ರಿಯನ್ನು ಹೇಳಿಕೊಡುವ ಸೌಭಾಗ್ಯ ಕೊಟ್ಟ ಅಂತ ಮಧ್ವವಿಜಯ ದಾಖಲೆ ಮಾಡ್ತದೆ. ಮನೆಯಲ್ಲಿ ಉಪನಯನ ಆದರೆ ಚಿಕ್ಕ ಕಾರ್ಯಕ್ರಮ ಅಂತ ಅದನ್ನು ಉಪೇಕ್ಷೆ ಮಾಡಬೇಡಿ. ಮದುವೆ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ ಕಾರ್ಯಕ್ರಮ ಮುಂಜಿ ಬಂಧನ ಉಪನಯನದ ಕಾರ್ಯಕ್ರಮ. ಯಾಕೆಂತಂದರೆ ಉಪನಯನ ಅಂತಂದರೆ ಅದು ಉತ್ತರಾಧಿಕಾರ, ನಮ್ಮ ಸಂಬಂಧವನ್ನು, ನಮ್ಮ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ಕೊಡುವ ಕಾರ್ಯಕ್ರಮ. ನಾವೇನು ಸಂಪಾದನೆ ಮಾಡಿದ್ದೇವೆ ಅದನ್ನು ಮುಂದಿನ ಪೀಳಿಗೆಗೆ ಕೊಡುವ ಕಾರ್ಯಕ್ರಮ. ನಾವು ಸ್ವೀಕಾರ ಮಾಡಿದ್ದೇವೆ ಗಾಯತ್ರಿ, ಅದರ ಕ್ರಮ ಏನು ಅಂದರೆ ಇನ್ನೊಬ್ಬರಿಗೆ ಉಪದೇಶ ಮಾಡಲೇಬೇಕು, ಇದು ಕಡ್ಡಾಯ. ವಾಟ್ಸಪ್ಪಲ್ಲಿ ಬರೀತಾರೆ ನೋಡಿ, ಇದನ್ನು 10 ಜನರಿಗೆ ಹಂಚಿದರೆ ನಿಮ್ಮ ಮೋಕ್ಷ ಅಂತ. ಸುಳ್ಳು, ಮೋಸ ಅದು. ಇದು ಹಾಗಲ್ಲ. ಈ ಗಾಯತ್ರಿ ಉಂಟಲ್ಲ, ಇದನ್ನು ಹೇಳಿಕೊಡಲೇಬೇಕು, ಯಾರ್ಯಾರಿಗೋ ಅಲ್ಲ. ಹೇಗೆ ಅಣು ಅಸ್ತ್ರ ಯೋಗ್ಯರಿಗೆ ಮಾತ್ರ ಮುಟ್ಟಿಸಬೇಕು, ಹಾಗೆ ಇದು ಅದಕ್ಕಿಂತ ದೊಡ್ಡ ಅಸ್ತ್ರ ಬ್ರಹ್ಮಾಸ್ತ್ರ. ಇದನ್ನು ಯಾರಿಗೆ
ತನ್ನ ಮಗನಿಗೆ ಉಪದೇಶ ಮಾಡುವ ಕಾರ್ಯಕ್ರಮ ಅಂತ. ಅಂದರೆ ತಾನು ಅನುಷ್ಠಾನ ಮಾಡಿರಬೇಕು, ಮಗನಿಗೆ ಉಪದೇಶ ಅಂತ. ಅಂದರೆ ತುಂಬ ಜವಾಬ್ದಾರಿ ಇರ್ತದೆ ಅಪ್ಪನಿಗೆ. ಏನು ಜವಾಬ್ದಾರಿ ಅಂತಂದರೆ ಎರಡು. ಒಂದು ಗಾಯತ್ರಿ ಜಪ ಮಾಡುವ ಜವಾಬ್ದಾರಿ, ಇನ್ನೊಂದು ಅದನ್ನು ಉಪದೇಶ ಮಾಡುವ ಜವಾಬ್ದಾರಿ. ಉಪದೇಶ ಅಂತಂದ್ರೆ ಇವತ್ತು ಏನಾಗಿದೆ ಅಂತಂದ್ರೆ, ಪುರೋಹಿತರು ಹೇಳ್ತಾರೆ ಗಾಯತ್ರಿ ಉಪದೇಶ ಮಾಡಿ ಅಂತ, ಇವ ಹೇಳ್ತಾನೆ ಏನು ಗಾಯತ್ರಿ ಹೇಳ್ತಾನೆ ಪಾಪ ಅವನಿಗೇ ಗೊತ್ತಿಲ್ಲ. ಕೊನೆಗೆ ನಾನು ಈ ಅಕೌಂಟಲ್ಲಿ ಇಷ್ಟು ಹಣ ಇದೆ, ಈ ಅಕೌಂಟಲ್ಲಿ ಎಷ್ಟು ಹಣ ಇದೆ ಅಂತ ಹೇಳಿ ಮುಗಿಸಿಬಿಡ್ತಾನೆ. ಪಾಪ ಗಾಯತ್ರಿ ಅಂದ್ರೆ ಅವನಿಗೆ ಏನು ಗೊತ್ತು, ಜಪನೇ ಮಾಡಲಿಲ್ಲ. ಉಪನಯನ ಆಗಿ ಮದುವೆ ಆಗಿ ಮಗು ಹುಟ್ಟಿದ್ರು ಜಪ ಬಿಟ್ಟಿದ್ದಾನೆ. ಒಬ್ಬರ ಹತ್ರ ಕೇಳಿದ್ರಂತೆ ಅಪ್ಪನ ಹತ್ರ, ನೀನು ಗಾಯತ್ರಿ ನಿನಗೆ ಗೊತ್ತಾ ಅಂತ. ಅವ ಹೇಳ್ದ, ಎಷ್ಟು ವರ್ಷ ಆಯ್ತು ಉಪನಯನ ಆಗಿ, ಯಾರಿಗೇರಿ ನೆನಪುಳಿತದೆ ಅಂತ ಹೇಳಿದ ಅಂತ. ದುರವಸ್ಥೆ ನೋಡಿ ನಾವು ಎಲ್ಲಿವರೆಗೆ ನಾವು ಬಿಟ್ಟಿದ್ದೇವೆ ಅಂತ. ಇದು ದೊಡ್ಡ ಪುಣ್ಯದ ಕೆಲಸ ಇದು. ಹಾಗಾಗಿ ನಾವು ಒಂದು ಉಪನಯನ ಮಾಡಬೇಕಾದ್ರೆ, ಮಂತ್ರೋಪದೇಶ ಮಾಡಬೇಕಾದ್ರೆ 24 ಲಕ್ಷ ಗಾಯತ್ರಿ ಜಪ ಮಾಡಬೇಕಂತ. ನಮಗೆ ಸಿದ್ಧಿ ಆಗ್ಬೇಕಂತೆ ಮಂತ್ರ, ಆಮೇಲೆ ಇನ್ನೊಬ್ಬರಿಗೆ ಉಪದೇಶ ಕೊಡಬೇಕಂತೆ. ನಮಗೆ ಸಿದ್ಧಿಯಾಗದೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಅಧಿಕಾರ ಎಲ್ಲಿದೆ ನಮಗೆ? ಅದನ್ನು ಸ್ವಾಮಿಗಳು ಉಪದೇಶ ಮಾಡಲಿಕ್ಕಾಗುವುದಿಲ್ಲ. ಗಾಯತ್ರಿ ಸ್ವಾಮಿಗಳನ್ನು ಮನೆಗೆ ಕರೆಸಿ ನಾರಾಯಣ ಮಂತ್ರ ಕೃಷ್ಣ ಮಂತ್ರ ಉಪದೇಶ ಮಾಡಿಸಿ, ಗಾಯತ್ರಿ ಮಂತ್ರ ಉಪದೇಶ ಮಾಡೋದು ಅಪ್ಪನೇ, ಪಿತ್ರೋಪನೀತಃ ಅಂತ. ಯಾಕೆಂದ್ರೆ ಅಪ್ಪ ತಾನು ಪರಂಪರೆಯಲ್ಲಿ ತಾನು ಸಂಪಾದನೆ ಮಾಡಿದ ಅಪೂರ್ವವಾದ ಸಂಪತ್ತು ಅದು ಮಗನಿಗೆ ಕೊಡಬೇಕು. ಎಷ್ಟು ಪುಣ್ಯದ ಕೆಲಸ ಅಂತ. ಮಧ್ಯಗೆ ಭಟ್ರು ಅದನ್ನು ವಾಸುದೇವನಿಗೆ ಅರ್ಪಣೆ ಮಾಡಿದ್ರು. ಈ ಕಾರ್ಯಕ್ರಮ ದೇವತೆಗಳಿಗೆ ಇಷ್ಟ ಆಯ್ತಂತೆ. ಏನು ಇಷ್ಟ ಆಯಿತು? ಮಧ್ಯಗೆ ಭಟ್ರು ಹೇಗೆ ಹೇಳಿಕೊಡ್ತಾರೆ, ವಾಸುದೇವ ಹೇಗೆ ಹೇಳ್ತಾನೆ ಅಂತಲ್ಲ. ವಾಸುದೇವ ಈ ಗಾಯತ್ರಿ ಮಂತ್ರ ಹೇಗೆ ಹೇಳ್ತಾನೆ, 24 ಅಕ್ಷರದ ಗಾಯತ್ರಿ ಮಂತ್ರ, ಉದಾತ್ತ ಅನುದಾತ್ತ ಸ್ವರಿತ ಮಂತ್ರಗಳು, ಅದನ್ನು ಯಾವ ಯಾವ ಧ್ವನಿಯಲ್ಲಿ ಯಾವ ಯಾವ ರಾಗದಲ್ಲಿ ಹೇಗೆ ಹೇಳ್ತಾನೆ ಕೇಳಬೇಕು ಅಂತ ದೇವತೆಗಳೆಲ್ಲ ಮೈಯೆಲ್ಲ ಕಿವಿಯಾಗಿ ಕೇಳಿದ್ರು ಅಂತ ಮಧ್ವಿಜಯ ಉಲ್ಲೇಖ ಮಾಡ್ತದೆ. ಅಂತಹ ದೇವತೆಗಳು ಮೆಚ್ಚುವ ಕಾರ್ಯಕ್ರಮ ಉಪನಯನ ಕಾರ್ಯಕ್ರಮ. ಇದು ನೆನಪಿಟ್ಕೊಳ್ಬೇಕಾದ್ದು. ಉಪನಯನ ಕಾರ್ಯಕ್ರಮ ಅದು ಊರಿನ ಜನ ಮೆಚ್ಚುವ ಕಾರ್ಯಕ್ರಮ ಅಲ್ಲ, ದೇವರು ಮೆಚ್ಚುವ ಕಾರ್ಯಕ್ರಮ. ಗಾಯತ್ರಿ ದೇವಿ ಮೆಚ್ಚುವ ಕಾರ್ಯಕ್ರಮ, ಗಾಯತ್ರಿ ಪತಿ ಮೆಚ್ಚುವ ಕಾರ್ಯಕ್ರಮ, ಗಾಯತ್ರಿ ಪ್ರತಿಪಾದ್ಯ ಭಗವಂತ ಮೆಚ್ಚುವ ಕಾರ್ಯಕ್ರಮ. ಹಾಗಾಗಿ ಉಪನಯನಕ್ಕೆ ಯಾರನ್ನು ಕರೆಸಬೇಕು? ಯಾರು ಗಾಯತ್ರಿ ಜಪ ಮಾಡ್ತಾರೆ ಅವರನ್ನು ಕರೆಸಿ, ಯಾರ್ಯಾರನ್ನೋ ಕರೆಸುವ ಸಂಪ್ರದಾಯ ಬೇಡ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಅದು ಲೌಕಿಕ ಕಾರ್ಯಕ್ರಮ ಅಲ್ಲ, ಅದು ಶುದ್ಧ ಪ್ಯೂರ್ ಆಧ್ಯಾತ್ಮಿಕವಾದ ಕಾರ್ಯಕ್ರಮ. ಅದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ. 10 ಜನ ಬಂದರೆ ಯಾರು ಬಂದರೂ ಉಪಚಾರದಲ್ಲಿ ಮುಗಿದು ಹೋಗುತ್ತೆ. ಗಾಯತ್ರಿ ಉಪದೇಶ ಗೌಣಾಗಿ ಬಿಡ್ತದೆ. ಗಾಯತ್ರಿ ಉಪದೇಶಕ್ಕೆ ಯಾರನ್ನೂ ಕರಿಬೇಡಿ, ಜ್ಞಾನಿಗಳನ್ನು ಮಾತ್ರ ಕರೀರಿ. ಅವರ ಮೂಲಕ ಅದರ ಅನುಸಂಧಾನದ ಬಗ್ಗೆ ಗಮನ ಹರಿಸಿ ಮಂತ್ರೋಪದೇಶ ಮಾಡಿ. ನಮ್ಮ ಮನೆಗೆ ಒಬ್ಬ ಬ್ರಹ್ಮವರ್ಚಸ್ವಿಯನ್ನು ಕೊಟ್ಟ ಪುಣ್ಯ ನಮಗಿದೆ ಅಂತ. ಪಿತ್ರೋಪನೀತಃ. ನಾವು ಮಗನಿಗೆ ಉಪದೇಶ ಮಾಡಬೇಕಾದ್ರೆ ಗಾಯತ್ರಿಯನ್ನು ನಾವು ಅಧ್ಯಯನ ಮಾಡಿ, ನಾವು ಜಪ ಮಾಡಿ, ನಾವು ಸಿದ್ಧಿ ಮಾಡಿ ಮತ್ತೆ ಮಗನಿಗೆ ಕೊಟ್ಟರೆ ಆ ಮಗ ಒಳ್ಳೆಯ ಜ್ಞಾನಿಯಾಗ್ತಾನೆ. ಮನೆಗೊಂದು ಒಳ್ಳೆಯ ನಂದಾದೀಪ ಕೊಟ್ಟ ಪುಣ್ಯ ನಮಗಿದೆ ಅಂತ ಆ ಉಪನಯನದ ಮಹತ್ವವನ್ನು ತಿಳಿಸ್ತಾರೆ. ಕುಶಲೀಕೃತ ಶೀರ್ಷಕ ಪರಿಸರಾಗ್ನಿ ಗುರು ಚರಿತವ್ರತಃ ಎಲ್ಲ ಹೇಳ್ತಾರೆ. ಮಗ ಅಗ್ನಿ ಕಾರ್ಯ ಮಾಡಬೇಕು, ಒಳ್ಳೆಯ ಶೌಚ ಇರಬೇಕು, ಮಡಿ ಇರಬೇಕು, ಹೀಗಿರ್ಬೇಕು, ಬೆಳಿಗ್ಗೆ ಬೇಗ ಏಳಬೇಕು, ಬೆಳಿಗ್ಗಿನ ಸಂಧ್ಯಾವಂದನೆ ಮಾಡಬೇಕು, ಸಾಯಂಕಾಲದ ಸಂಧ್ಯಾವಂದನೆ ಮಾಡಬೇಕು. ಬೆಳಿಗ್ಗೆ ಸಂಧ್ಯಾವಂದನೆ ಮಾಡಬೇಕು ಯಾವಾಗ? ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುವಾಗ ಬೆಳಗಿನ ಸಂಧ್ಯಾವಂದನೆ ಮಾಡಬೇಕು. ಸಾಯಂಕಾಲದ ಸಂಧ್ಯಾವಂದನೆ ಆಕಾಶದಲ್ಲಿ ಸೂರ್ಯ ಇರುವಾಗ ಸಂಧ್ಯಾವಂದನೆ ಮಾಡಬೇಕು ಅಂತ. ನಿಮಗೆ ಅನಿಸ್ತದೆ ಸ್ವಾಮಿಗಳು ಎಲ್ಲಿ ತಪ್ಪು ಹೇಳಿದರ ಅಂತ ಅನಿಸ್ತದೆ ನಿಮಗೆ. ಯಾಕೆ ನಮ್ಮ ಸಂಪ್ರದಾಯ ಹಾಗಲ್ಲ. ಬೆಳಗಿನ ಸಂಧ್ಯಾವಂದನೆ ಯಾವಾಗ ಅಂದರೆ ನಕ್ಷತ್ರ ಕಾಣಿಸುವಾಗ ಅಲ್ಲ, ಸೂರ್ಯ ಉದಯ ಆದಾಗ ಅಲ್ಲ, ಮಾಡುವವರಿದ್ರೆ ಸೂರ್ಯ ಉದಯ ಆದ ಮೇಲೆ ಮಾಡೋದು. ಸಾಯಂಕಾಲದ ಸಂಧ್ಯಾವಂದನೆ ಯಾವಾಗ? ರಾತ್ರಿಯಲ್ಲಿ ನಕ್ಷತ್ರ ಕಾಣಿಸುವಾಗ. ಹಾಗೆ ಹೇಳುವುದಿಲ್ಲ ಶಾಸ್ತ್ರ. ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸದಿವಾಕರಾಂ. ಬೆಳಗಿನ ಸಂಧ್ಯಾವಂದನೆ ಆಕಾಶದಲ್ಲಿ ಬಾನಂಗಳದಲ್ಲಿ ನಕ್ಷತ್ರಗಳು ಮಿನುಗುವಾಗ, ಅಂದರೆ ಬ್ರಾಹ್ಮ ಮುಹೂರ್ತದಲ್ಲಿ. ವಾಸುದೇವ ಬೆಳಗೆದ್ದು ಬ್ರಾಹ್ಮ ಮುಹೂರ್ತದಲ್ಲಿ ಸಂಧ್ಯಾವಂದನೆ ಮಾಡು. ಉತ್ತರಾಂ ಸದಿವಾಕರಾಂ, ಸಾಯಂಕಾಲ ಸೂರ್ಯ ಇರುವಾಗಲೇ, ಕಂತಿದ ಮೇಲಲ್ಲ ಸಂಧ್ಯಾವಂದನೆ ಮಾಡಬೇಕು ಅಂತ ಅಪ್ಪ ಮಗನಿಗೆ ಹೇಳಿದರೆ ದೇವತೆಗಳು ನಗ್ತಿದ್ರಂತೆ. ಇಡೀ ಜಗತ್ತಿಗೆ ಸಂಧ್ಯಾವಂದನೆ ಮಾಡಿಸುವ ಈ ವಾಸುದೇವನಿಗೆ ಅಪ್ಪ ಉಪದೇಶ ಮಾಡ್ತಾರಲ್ಲ ಅಂತ ನಗ್ತಾ ಇದ್ರಂತೆ. ಯಾಕೆಂದ್ರೆ ನಾವು ಸಂಧ್ಯಾವಂದನೆ ಮಾಡೋದು ಒಳಗಿನಿಂದ ವಾಯುದೇವರ ಅನುಗ್ರಹದಿಂದ, ಆ ವಾಸುದೇವನ ಅನುಗ್ರಹದಿಂದ ಅಂತ. ಉಪನಯನ ನಡೆಯಿತು. ಉಪನಯನ ನಡೆಸಿ ಇನ್ನೇನು ವೇದಾಧ್ಯಯನ ಆಗಬೇಕು.
ವೇದಾಧ್ಯಯನ ಮಾಡಲಿಕ್ಕೆ ಆಚಾರ್ಯರ ಗುರುಕುಲಕ್ಕೆ ಕಳಿಸಿದ. ಮಧ್ಯಗೆ ಭಟ್ರು ವಿದ್ವಾಂಸರು, ಆದರೂ ತೋಟಿಂತಿಲ್ಲಾಯರ ಮನೆಗೆ ವೇದಾಧ್ಯಯನಕ್ಕೆ ಅಂತ ಕಳಿಸಿದರು. ವೇದಾಧ್ಯಯನಕ್ಕೆ ಕೂತ್ರೆ ವಾಸುದೇವ ಎಲ್ಲಿಯೋ ತಲೆ. ಮೇಷ್ಟ್ರಿಗೆ ಎಷ್ಟು ಹಿಂಸೆ ಆಗ್ತಿತ್ತು ಅಂತಂದ್ರೆ ರೆಸ್ಪಾನ್ಸೇ ಕೊಡಲ್ಲ ಪಾಠ ಹೇಳಿದರೆ. ಕೊನೆಗೆ ಬೈದೇ ಬಿಟ್ರಂತೆ, ನಿನಗೆ ಪಾಠನೇ ಹೇಳೋದಿಲ್ಲ ಅಂತ. ಒಳ್ಳೆದಾಯ್ತು ಅಂತ ಹೇಳಿದಂತೆ. ಯಾಕೆ ಅಂತ ಕೇಳಿದಂತೆ. ನೀನು ಹೇಳು, ನಿನಗೆ ಅಧ್ಯಯನನೇ ಮಾಡೋದಿಲ್ಲ, ಎಲ್ಲಿಯೋ ನೋಡ್ತೀನಿ ಅಂತ. ಅವ ಹೇಳ್ದಂತೆ, ಎಲ್ಲಿಯೋ ನೋಡೋದಿಲ್ಲ ಆಚಾರ್ಯ, ನನಗೆ ಗೊತ್ತು, ನಾನು ಹೇಳ್ತೇನೆ ಅಂತ. ನೀನು ವೇದ ಓದ್ತೀಯಾ ಅಂತ. ಓದಿದ್ದೇನೆ ಅಂತ. ಪಾಠ ಕೇಳಿದ್ಯಾ? ಕೇಳಿದ್ದೇನೆ. ಹೇಳ್ತೀಯಾ ಅಂತ. ಹೇಳ್ತೇನೆ ಅಂತ. ಶುರು ಮಾಡಿದ ಹೇಳಲಿಕ್ಕೆ. ಏನು ಹೇಳ್ದ ಮಾಸ್ಟರ್ ನೋಡ್ತಾರೆ ತೊಟ್ಟಿಂತಿಲ್ಲ ಇವರು ಹೇಳ್ತಲೇ ಇದ್ದಾನೆ. ಅವ್ರು ಹೇಳಿದ್ರೆ ಸಾಕು, ಈ ಪಾಠ ಆಗಲಿಲ್ಲ, ಸಿಲ್ಲು ನಾನು ಹೇಳ್ತೇನೆ ಅಂತ ಹೇಳಿದ್ರಂತೆ. ಅಂದರೆ ಪಾಠ ಆದದ್ದು ಆಗದಿದ್ದದ್ದು ಒಂದೇ ರೀತಿ, ನಮಗೂ ಹಾಗೆ ವಾಸುದೇವನಿಗೂ ಹಾಗೆ. ಪಾಠ ಆದದ್ದು ಆಗದಿದ್ದದ್ದು ಒಂದೇ ಅಂದರೆ ಎಲ್ಲವೂ ಗೊತ್ತು ಅವನಿಗೆ. ಇಡೀ ವೇದ ವಿದ್ಯೆಗಳೆಲ್ಲ ಅವರ ತಲೆಯಲ್ಲಿ ಮನಸ್ಸಲ್ಲಿ ಯಾವಾಗಲೂ ನರ್ತನೆ ಮಾಡ್ತಾ ಇದೆ. ವೇದಾಭಿಮಾನಿ ದೇವತೆ ಅವರ ಬಾಯಲ್ಲಿ ನಲಿತಾ ಇರತಕ್ಕಂತಹ ಆಚಾರ್ಯರಿಗೆ ವೇದ ವಿದ್ಯೆ ಸಹಜವಾಗಿರ್ತಕ್ಕಂಥದ್ದು. ಆಚಾರ್ಯರು ವೇದವಿದ್ಯೆ ಆಯಿತು. ಅವರಿಗೆ ಅನಂತೇಶ್ವರದಲ್ಲಿ ಒಬ್ಬರು ಯತಿಗಳಿದ್ದರು. ಅವರ ಅಚ್ಯುತ ಪ್ರಜ್ಞರು ಅಂತ, ಭಗವಂತನಲ್ಲೇ ಜ್ಞಾನ ಇರುವವರು. ಅವರನ್ನು ನೋಡಿ ಇಷ್ಟ ಆಯಿತು. ಅವರ ಹತ್ರ ಬರ್ತಾರೆ, ಅಚ್ಯುತ ಪ್ರಜ್ಞರ ಹತ್ರ ವಾಸುದೇವಾಚಾರ್ಯರು ಬರ್ತಾರೆ. ಇಷ್ಟ ಆಯ್ತು ಅವರಿಗೆ, ಸನ್ಯಾಸ ಅಂದರೆ ಇಷ್ಟ. ಮಗ ಮನೆಯಲ್ಲಿಲ್ಲ. ಅಪ್ಪ ಪೂಜೆಗೆ ಹೋದಾಗ ಈ ವಾಸುದೇವ ಅಪ್ಪನೊಟ್ಟಿಗೆ ಪೂಜೆಗೆ ಹೋದವ, ಅಪ್ಪ ಬರುವಾಗ ಬರಲೇ ಇಲ್ಲ. ಅಪ್ಪ ಏನ್ ತಿಳ್ಕೊಂಡಿದ್ದ, ಬೆನ್ನ ಹಿಂದೆ ಮಗ ಬರ್ತಾನೆ ಅಂತ. ಮಗ ಬರಲೇ ಇಲ್ಲ. ಆ ಸ್ವಾಮಿಗಳ ಬೆನ್ನ ಹಿಂದೆ ತಿರುಗ್ತಾ ಇದ್ದಾನೆ ಅಚ್ಯುತ ಪ್ರಜ್ಞರಿಂದ. ಅಪ್ಪನಿಗೆ ಅಮ್ಮನಿಗೆ ಚಿಂತೆ ಪ್ರಾರಂಭ ಆಯಿತು. ಈ ಮಗ ಮನೆಗೆ ಬರುವುದಿಲ್ಲ, ಏನು ಸ್ವಾಮಿಗಳ ಬೆನ್ನ ಹಿಂದೆ ತಿರುಗ್ತಾ ಇದ್ದಾನೆ, ಏನು ಸ್ವಾಮಿಯೇ ಆಗಿಬಿಡ್ತಾನ ಅಂತ. ಅವರ ಊಹೆ ಕರೆಕ್ಟ್, ವಿಷಯ ಸರಿ ಇದೆ. ಅವನಿಗೆ ಇಷ್ಟ ಆಗ್ತಾರೆ ಅಚ್ಯುತ ಪ್ರಜ್ಞರು. ನಿಜವಾಗಿ ಅಚ್ಯುತ ಪ್ರಜ್ಞರು ಅವರು ಸರಿಯಾದ ವೇದಾಂತದ ಜ್ಞಾನವುಳ್ಳವರಲ್ಲ. ಅವರಿಗೆ ಆ ಕಾಲದಲ್ಲಿರ್ತಕ್ಕ ವೇದಾಂತನೇ ಅವರಿಗೆ ಗೊತ್ತಿದ್ದದ್ದು. ಅವರ ಅನುಷ್ಠಾನನೂ ಅಂಥದ್ದೇ. ಆದರೆ ಆಚಾರ್ಯರು ಅವರ ಉಪಸತ್ತಿ ಮಾಡಿದರು. ಅಚ್ಯುತ ಪ್ರಜ್ಞರ ಉಪಸತ್ತಿ ಯಾಕೆ ಮಾಡಿದರು? ಮಧ್ವಿಜಯ ಒಳ್ಳೆಯ ಕಾರಣವನ್ನು ಕೊಡ್ತದೆ. ಏನು ಹೇಳುತ್ತೆ ಅಂತಂದರೆ, ಅಚ್ಯುತ ಪ್ರಜ್ಞರು ದಿನಾ ಅನಂತೇಶ್ವರನ ಹತ್ರ ಪ್ರಾರ್ಥನೆ ಮಾಡೋದಂತೆ. ಅನಂತೇಶ್ವರ ಅಂದರೆ ರುದ್ರ ಅಲ್ಲ, ಅದು ಅನಂತೇಶ್ವರ ಅಂದರೆ ಅನಂತಾಸನ, ಶೇಷನ ಮೇಲೆ ಪವಡಿಸಿದ ಭಗವಂತ. ಶೇಷ ಅಂದ್ರೂ ರುದ್ರ ಅಂದ್ರೂ ಒಂದೇ. ರುದ್ರನೇ ಮುಂದೆ ಶೇಷನಾಗೋದು. ಶೇಷನ ಮೇಲೆ ಪವಡಿಸಿದ ಶೇಷಶಾಹಿಯಾದ ಭಗವಂತ ಅನಂತ ಪದ್ಮನಾಭ ಆ ಲಿಂಗದಲ್ಲಿ ನೆಲೆ ನಿಂತಿದ್ದಾನೆ. ಅವನ ಹತ್ರ ನಿತ್ಯ ಪ್ರಾರ್ಥನೆ ಮಾಡೋದಂತೆ ಅಚ್ಯುತ ಪ್ರಜ್ಞರು. ಏನು ಪ್ರಾರ್ಥನೆ? ಸಾಮಾನ್ಯವಾಗಿ ನಾವೇನು ಕೇಳ್ತೇವೆ, ಅದು ಕೊಡು, ಇದು ಕೊಡು, ಮಠ ಕೊಡು, ಮಂದಿರ ಕೊಡು, ದುಡ್ಡು ಕೊಡು. ಅವ್ರು ಕೇಳೋದು ನನಗೆ ಒಳ್ಳೆಯ ಜ್ಞಾನ ಕೊಡು ಅಂತ. ನನಗೇನು ಗೊತ್ತಿಲ್ಲ. ಎಂತಹ ಸಾತ್ವಿಕರು ಅಂತ ನೀವು ಆಲೋಚನೆ ಮಾಡಿ. ಜ್ಞಾನ ಕೊಡು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾಗಿದ್ರೆ ಎಂತಹ ಚಿಂತಕರು ಅಂತ. ಆವಾಗ ಅನಂತ ಪದ್ಮನಾಭ ದೇವರು ಮಾತಾಡಿ ಹೇಳಿದ್ರಂತೆ, ಯಾರೋ ಒಬ್ಬನೊಳಗೆ ಪ್ರವೇಶ ಮಾಡಿ ಹೇಳಿದ್ರಂತೆ, ನೀನು ಚಿಂತೆ ಮಾಡಬೇಡ, ನಿನಗೆ ಪಾಠ ಹೇಳಲಿಕ್ಕೆ ನಾನು ಗುರುವನ್ನು ವ್ಯವಸ್ಥೆ ಮಾಡುವುದಿಲ್ಲ, ಶಿಷ್ಯನನ್ನು ವ್ಯವಸ್ಥೆ ಮಾಡ್ತೇನೆ ಅಂತ. ತಿರ್ಗವರ್ಗ ನೋಡಿ, ಪಾಠ ಹೇಳುವವರು ಗುರುಗಳು ನೋಡಿ. ಅಚ್ಯುತ ಪ್ರಜ್ಞರಿಗೆ ಹೇಳಿದ್ರಂತೆ, ನಿನಗೆ ಪಾಠ ಹೇಳಲಿಕ್ಕೆ ಶಿಷ್ಯನನ್ನು ವ್ಯವಸ್ಥೆ ಮಾಡ್ತೇನೆ. ಅಂದ್ರೆ ಶಿಷ್ಯವರಾಧಿ ವಿದ್ಧಿಮಾಂ, ಶಿಷ್ಯ ನಿನಗೆ ಶ್ರೇಷ್ಠನಾದವ ಬರ್ತಾನೆ, ಅವನಿಂದ ಓದು, ಅಧ್ಯಯನ ಮಾಡು. ಈಗ ನಮಗೆ ಅರ್ಥ ಆಯ್ತು. ಆಚಾರ್ಯರು ಅಚ್ಯುತ ಪ್ರಜ್ಞರ ಹತ್ರ ಯಾಕೆ ಬಂದರು ಅಂತಂದ್ರೆ ಅದು ಅನಂತ ಪದ್ಮನಾಭನ ಸಂಕಲ್ಪ. ಅದು ವಾಸುದೇವನಿಗೆ ಪ್ರೇರಣೆ ಮಾಡಿದ, ನೀನು ಶಿಷ್ಯನಾಗು, ಆಮೇಲೆ ಗುರು ಆಗು ಅಂತ. ಶಿಷ್ಯ ಕಮ್ ಗುರು ಎಲ್ಲಿ ಇಲ್ಲ ನೋಡಿ. ಗುರು ಕಮ್ ಶಿಷ್ಯ ಆಗ್ತಾರೆ, ಶಿಷ್ಯ ಕಮ್ ಗುರು ಆಗ್ತಾನೆ ಇವ. ಶಿಷ್ಯನಾಗಿ ಗುರುವಾಗಿ ಅಚ್ಯುತ ಪ್ರಜ್ಞರ ಉಪಸತ್ತಿ ಮಾಡಿದ ಅಂತ. ಇನ್ನೊಂದೇನು ಕಾರಣ ಅಂತಂದ್ರೆ, ಒಳ್ಳೆಯ ಜೀವ ಒಳ್ಳೆದ್ದು, ಆದರೆ ಪರಿಸರ ಮಾತ್ರ ಕೆಟ್ಟದ್ದಾಗಿತ್ತು. ಜೀವ ಎಷ್ಟು ಒಳ್ಳೆದ್ದು ಅಂತಂದ್ರೆ, ಎಷ್ಟು ಪುಣ್ಯಾತ್ಮ ಅಂತಂದ್ರೆ, ಒಬ್ಬ ಪುಣ್ಯಾತ್ಮ, ಒಬ್ಬ ಒಳ್ಳೆಯವ ತೀರ್ಮಾನ ಮಾಡೋದು ಹೇಗೆ? ಅವನ ಮನಸ್ಸಿನಿಂದ. ಅವನ ಮನಸ್ಸು ಚೆನ್ನಾಗಿದ್ರೆ ಅವನು ಯೋಗ್ಯನಾದವ ಅಂತ. ಮನಸ್ಸು ಒಳ್ಳೆದಾಗುವುದು ಹೇಗೆ? ಮನಸ್ಸು ಎರಡು ದೃಷ್ಟಿಯಿಂದ ಒಳ್ಳೆದಾಗುತ್ತೆ ಅಂತ. ಒಳ್ಳೆಯ ಚಿಂತನೆ ಮನಸ್ಸಲ್ಲಿದ್ದರೆ, ಒಳ್ಳೆಯ ಕಾಮನೆ ಇದ್ರೆ ಮನಸ್ಸು ಒಳ್ಳೆದಿರ್ತದೆ ಅಂತ. ಕಾಮ ಮತ್ತೆ ಜ್ಞಾನ ಅದು ಒಳ್ಳೆದಿದ್ರೆ ಮನಸ್ಸು ಒಳ್ಳೆದಿರ್ತದೆ ಅಂತ. ಈ ಕಾಮ ಒಳ್ಳೆದು, ಜ್ಞಾನ ಒಳ್ಳೆದಾಗಬೇಕಾದ್ರೆ ಏನು ಮಾಡಬೇಕು? ಆಹಾರ ಶುದ್ಧವು ಸತ್ವಶುದ್ಧಿ. ಆಹಾರ ಸರಿಯಾಗಿದ್ರೆ
ಮನಸ್ಸು ಸರಿಯಾಗ್ತದೆ. ಕೆಟ್ಟ ಆಹಾರ ತಿಂದರೆ ಮನಸ್ಸು ಕೆಡ್ತದೆ. ಅದಕ್ಕೆ ಹೊರಗಿನ ಆಹಾರ ತಿನ್ನಬೇಡಿ, ದೇವರಿಗೆ ಸಮರ್ಪಣೆ ಮಾಡಿದ್ದನ್ನು ಸ್ವೀಕಾರ ಮಾಡಿ. ನಮಗೆ ದೇವರಿಗೆ ಸಮರ್ಪಣೆ ಮಾಡಿದ್ದು ಅಂದರೆ ಇಷ್ಟ ಆಗೋದಿಲ್ಲ, ಬೇಡ ಅಂತ ನಾವು ಬಿಟ್ಟುಬಿಡ್ತೇವೆ. ದೇವರಿಗೆ ಸಮರ್ಪಿತವಾದ ನೈವೇದ್ಯವನ್ನು ನಾವು ಸ್ವೀಕಾರ ಮಾಡಬೇಕಂತೆ. ಆವಾಗ ಮನಸ್ಸು ಅದು ಶುದ್ಧ ಆಗ್ತದೆ ಅಂತೆ. ಮನಃಶುದ್ಧಿಗೆ ಆಹಾರ ಎಂಬುದು ಪ್ರಮುಖವಾದ ಅಂಶ ಅಂತ. ಈ ಅಚ್ಯುತ ಪ್ರಜ್ಞರ ಆಹಾರ ಶುದ್ಧವಾದ ಆಹಾರ. ಬರೀ ಸನ್ಯಾಸಿಗಳಾದ ಮೇಲಲ್ಲ, ಉಪನಯನಾದ ಮೇಲಲ್ಲ, ಜನ್ಮಾಂತರದಲ್ಲಿಯೇ ಅವರ ಮನಸ್ಸು ಶುದ್ಧ ಆಗಿತ್ತು. ಅವರ ಆಹಾರ ಪರಿಶುದ್ಧ. ಯಾಕೆ ಪರಿಶುದ್ಧ ಆಗಿತ್ತು ಅದನ್ನು ಹೇಳ್ತಾರೆ. ಪುರೈಷ ಕೃಷ್ಣ ಕರಸಿದ್ಧ ಶುದ್ಧಿ ಮತ್ ವರಾನ್ನ ಭುಕ್ತಿಯ ಕಿಲ ಪಾಂಡವಾಲಯೇ. ಅಚ್ಯುತ ಪ್ರಜ್ಞರು ಪಾಂಡವರ ಜೊತೆಗೆ ಇದ್ರಂತೆ. ಪಾಂಡವರು ರಾಜ್ಯಭಾರ ಮಾಡಿದಾಗ ಅಲ್ಲ, ಪಾಂಡವರು ಕಾಡಿನಲ್ಲಿ ಸಂಚಾರ ಮಾಡಿದಾಗ, ಪಾಂಡವರ 13 ವರ್ಷದ ವನವಾಸದ ಕಾಲದಲ್ಲಿ ಅಚ್ಯುತ ಪ್ರಜ್ಞರು ಪಾಂಡವರ ಜೊತೆಗಿದ್ದರಂತೆ. ಪಾಂಡವರ ಜೊತೆಗಿದ್ದಾಗ ದಿನ ಧರ್ಮರಾಜನ ಪ್ರವಚನಗಳು, ಧರ್ಮರಾಜ ಕೇಳುವ ಪ್ರವಚನದ ಶ್ರವಣ, ಅದರಲ್ಲೆಲ್ಲ ಸಹಭಾಗಿಗಳಾಗಿದ್ದರಂತೆ. ಒಳ್ಳೆಯ ಚಿಂತನೆ ನೋಡಿ. ಕಾಡಲ್ಲಿರುವಾಗ ಯಾವ ಕಾಮದ ಪ್ರಶ್ನೆನೇ ಇಲ್ಲ ಅಲ್ಲಿ. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಅವರಿಗೆ ಬಡಿಸುತ್ತಿದ್ದದ್ದು ಯಾರು? ಒಬ್ಬಳೇ ಅಂತೆ, ದ್ರೌಪದಿ ದೇವಿ ಅಂತೆ. ತಾನೇ ಅಡುಗೆ ಮಾಡಬೇಕು, ಮಾಡಿದ ಅಡುಗೆಯನ್ನು ತಾನೇ ಬಡಿಸಬೇಕು. ನಮಗೆ ಬಡಿಸುವುದು ಅಂದರೆ ನಾಚಿಕೆ. ಎಷ್ಟು ಪುಣ್ಯದ ಕೆಲಸ ಅಂತ ಹೇಳುತ್ತೆ ಮಧ್ವ ವಿಜಯ. ಯಾಕೆಂದ್ರೆ ನಮಗೆ ದುಡ್ಡು ಖರ್ಚು ಇಲ್ಲ ನೋಡಿ. ಯಾರೋ ಯಜಮಾನ ಮಾಡಿರ್ತಾನೆ, ಅವನದೇ ದುಡ್ಡು ಖರ್ಚು. ಯಾರೇ ಅಡುಗೆಯವರು ಅಡುಗೆ ಮಾಡಿರ್ತಾರೆ. ನಮ್ಮ ಕೆಲಸ ಏನು ಗೊತ್ತಾ? ಪಾತ್ರೆಯನ್ನು ತೆಗೆದು ಹಾಕುವುದು ಮಾತ್ರ. ನಮಗೇನು ಖರ್ಚಾಗುತ್ತೆ ರೀ? ಆದರೆ ಪುಣ್ಯ ಎಷ್ಟು ಅಂತಂದ್ರೆ ಅನ್ನದಾನ ಮಾಡಿದಷ್ಟು ಪುಣ್ಯ ಅಂತ ಹೇಳ್ತಾರೆ. ದ್ರೌಪದಿ ದೇವಿ ಆ ಜವಾಬ್ದಾರಿ ಹೊತ್ತಿದ್ಲಂತೆ. ಅದರಿಂದ ಬಡಿಸುವ ಕಾರ್ಯಕ್ರಮ ದ್ರೌಪದಿ ದೇವಿಯರದಂತೆ. ಅಚ್ಯುತ ಪ್ರಜ್ಞರೂ ಒಬ್ಬರಂತೆ ಅದರಲ್ಲಿ. ಹಾಗಾಗಿ ದ್ರೌಪದಿ ದೇವಿಯರು ತನ್ನ ಕೈಯಿಂದ ಬಡಿಸಿದರು. ಎಂತಹ ಪುಣ್ಯ ಅಚ್ಯುತ ಪ್ರಜ್ಞರದ್ದು! ದ್ರೌಪದಿ ದೇವಿಯ ಪುಣ್ಯ ಅಲ್ಲ, ಅಚ್ಯುತ ಪ್ರಜ್ಞರ ಭಾಗ್ಯ ಎಷ್ಟು ದೊಡ್ಡದು ಅಂತ. ಅಂದರೆ ವಿದ್ಯಾದೇವತೆಯಾದ, ವಿದ್ಯಾಭಿಮಾನಿನಿಯಾದ, ಧರ್ಮದೇವತೆಯಾಗಿರ್ತಕ್ಕ ಸಾಕ್ಷಾತ್ ಭಾವಿ ಸರಸ್ವತಿಯಾದ ಭಾರತೀ ದೇವಿ ಅವತಾರಳಾದ ದ್ರೌಪದಿ ದೇವಿ ತನ್ನ ಕೈಯಿಂದ ಬಡಿಸಿದ್ದಾಳೆ. ಅಂದರೆ ವಿದ್ಯಾದೇವತೆಯೇ ಸ್ವತಃ ಯಾವಾಗ ಬಡಿಸಿತು, ಅದನ್ನು ಸ್ವೀಕಾರ ಮಾಡಿದ್ರು, ಅಚ್ಯುತ ಪ್ರಜ್ಞರಾದರು ಅಂತಂದ್ರೆ ಅವರ ಮನಸ್ಸು ಪರಿಶುದ್ಧ. ಯಾಕೆ ವಾಸುದೇವಾಚಾರ್ಯರು ಅಂದರೆ ವಾಯುದೇವರು ಅಚ್ಯುತ ಪ್ರಜ್ಞರ ಹತ್ರ ಬಂದರು ಅಂತಂದ್ರೆ, ಜನ್ಮಾಂತರದಲ್ಲಿ ನನ್ನ ಹೆಂಡತಿ ಅಂದರೆ ದ್ರೌಪದಿ ಬಡಿಸಿದ ಅನ್ನ ತಿಂದದ್ದಕ್ಕೆ ನಾನು ನಿನ್ನ ಶಿಷ್ಯನಾಗ್ತೇನೆ ಅಂತ ಅಚ್ಯುತ ಪ್ರಜ್ಞರು ಪಕ್ಕಕ್ಕೆ ಪೂರ್ಣಪ್ರಜ್ಞರಾಗುವವರು ವಾಸುದೇವಾಚಾರ್ಯರು ಬಂದರು. ಅಂದರೆ ಆಚಾರ್ಯರು ಬರಬೇಕಾದ್ರೆ ಆಲೋಚನೆ ಮಾಡ್ತಾರೆ ಅಂತೆ, ಯಾವಾಗ ನಾನು ಬರಬೇಕು, ಎಲ್ಲಿ ಬರಬೇಕು ಅಂತ. ಇವನ ಆಹಾರ ಸರಿ ಇದೆ, ನಾನು ಬರ್ತೇನೆ ಅಂತ. ಅದರಿಂದ ನಾವು ಊಟ ಮಾಡುವಾಗ ಯಾರು ಬಡಿಸ್ಲಿ ಬಿಡ್ಲಿ, ನಮ್ದು ಏನು ಅನುಸಂಧಾನ ಇರಬೇಕು ಅಂದರೆ ದ್ರೌಪದಿ ದೇವಿಯರೇ ಬಡಿಸಿದ್ದಾರೆ ಅಂತ ಅನುಸಂಧಾನ ಮಾಡಬೇಕಂತೆ, ವಿದ್ಯಾದೇವತೆಯೇ ಬಡಿಸಿದ್ದಾಳೆ ಅಂತ ಅನುಸಂಧಾನ ಮಾಡಬೇಕಂತೆ. ನೀವು ಬಡಿಸುವಾಗ ಬಡಿಸುವವರ ಮುಖ ನೋಡ್ಲಿಕ್ಕೆ ಹೋಗಬೇಡಿ, ಕೈ ನೋಡ್ಲಿಕ್ಕೆ ಹೋಗಬೇಡಿ. ಅವರ ಮನಸ್ಸಿನ ಒಳಗೆ ನೆಲದಿಂತ ದ್ರೌಪದಿ ದೇವಿಯರ ಚಿಂತನೆ ಮಾಡಿ. ಅವರು ಬಡಿಸಿದ್ದಾರೆ ಅಂತಂದ್ರೆ ಅನ್ನ ಶುದ್ಧ ಆಗುತ್ತೆ, ಮನಸ್ಸು ಪರಿಶುದ್ಧ ಆಗ್ತದೆ, ಮನಸ್ಸಿನ ರಾಗ ದ್ವೇಷ ಎಲ್ಲ ದೂರ ಆಗ್ತದೆ, ಅದು ಪರಿಶುದ್ಧರಾಗ್ತೇವೆ. ಅಚ್ಯುತ ಪ್ರಜ್ಞರು ಪರಿಶುದ್ಧರಾಗಿದ್ದಾರೆ. ಹಾಗಾಗಿ ಆಚಾರ್ಯರು ಅವರ ಉಪಸತ್ತಿ ಮಾಡ್ತಾರೆ. ಉಪಸತ್ತಿ ಅಂತಂದ್ರೆ ಇಬ್ಬರಿಗೂ ಅಲ್ಲಿ ಆಕಾಂಕ್ಷೆ. ಅಚ್ಯುತ ಪ್ರಜ್ಞರಿಗೆ ಈ ವಾಸುದೇವನ ಶಿಷ್ಯ ಆದರೆ ಆಗಬಹುದು ಅಂತ ಆಸೆ. ಆಚಾರ್ಯರಿಗೆ ಇವನ ಶಿಷ್ಯ ಆದರೆ ನನಗೇನು ಗಂಟು, ಯಾರಾದ್ರೊಬ್ರು ಗುರು ಬೇಕು, ಇವನೇ ಆಗಬಹುದು ಅಂತ ಇವರಿಗೆ. ಹಾಗಾಗಿ ಗುರು ಶಿಷ್ಯರ ಒಂದು ಅನ್ಯೋನ್ಯವಾದ ಸಮಾಗಮ ಅನಂತಾಸನನ ಸನ್ನಿಧಾನದಲ್ಲಿ ನಡೆಯಿತು. ಅದಕ್ಕೆ ಎಷ್ಟೊಂದು ವಿಘ್ನಗಳು.